ನಮಸ್ಕಾರ, ನಾನು ಕೆಜೆಹಳ್ಳಿ ಸುರೇಶ್. ಖಾರ ಪ್ರಶ್ನೆ ನೇರ ಉತ್ತರ, ಇದು ಮಂಥನ. ಇತ್ತೀಚೆಗೆ ದಾವಣಗೆರೆಯಲ್ಲಿ ಲಂಕೇಶ್ ಅವರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಯೋಗೀಶ್ ಮಾಸ್ಟರ್ ಅವರು ಹೋಗಿದ್ರು. ಸೊ ಅವ್ರ ಮೇಲೆ ಕೆಲವು ವಿಕೃತ ಮನಸ್ಸುಗಳು ಮಸಿ ಎರಚಿದ್ವು. ವ್ಯಕ್ತಿನ ಒಬ್ಬ ವೈಚಾರಿಕವಾಗಿ ಚರ್ಚೆ ಮೂಲಕ ಎದುರಿಸಬೇಕೇ ಹೊರತು, ಆರೋಗ್ಯಕರವಾದ ಚರ್ಚೆ ಮಾಡಬೇಕೇ ಹೊರತು ಈ ರೀತಿ ಲಕ್ಷಣಗಳನ್ನು ನಮ್ಮ ವಾಹಿನಿ ಕಡಾಖಂಡಿತವಾಗಿ ಖಂಡಿಸುತ್ತೆ. ಇದೀಗ ಈ ಪ್ರಕರಣದ ಬಗ್ಗೆ, ಈ ಏನು ಮಸಿ ಎರಚಿದ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಮಂಥನ ಕಾರ್ಯಕ್ರಮಕ್ಕೆ ಯೋಗೀಶ್ ಮಾಸ್ಟರ್ ಅವರು ಸ್ವತಃ ಬಂದಿದ್ದಾರೆ. ಅವ್ರನ್ನೇ ಕೇಳೋಣ, ಏನಾಯಿತು ಅವತ್ತು, ಏನೆಲ್ಲ ಘಟನೆಗಳಾದವು, ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅಂತ. ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಯೋಗೀಶ್ ಮಾಸ್ಟರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಏನು ಅನಿಸುತ್ತೆ, ಈಗಾಗಲೇ ಮಂಥನಕ್ಕೆ ಬಂದಿದ್ರಿ ಒಂದ್ಸಲಿ ನೀವು. ಸೊ ನೀವೆಲ್ಲೋದ್ರೂ ಏನು ಬಿಟ್ಟೇನೆಂದರೂ ಬಿಡದಿ ಮಾಯನಾಗೆ ನಿಮ್ಮನ್ನು ಯಾರು ಬಿಡೋಕ್ಕೆ ತಯಾರಿಲ್ಲ. ಸೊ ಈ ವ್ಯಕ್ತಿಗತವಾಗಿ ಅಥವಾ ಚರ್ಚೆ ಮೂಲಕ ಎದುರಿಸದೆ ನಿಮ್ಮ ಮೇಲೆ ಮಸಿ ಎರಚಿದ್ರು ದಾವಣಗೆರೆಯಲ್ಲಿ, ಏನಾಯ್ತು ಅದು, ಅವತ್ತು ಪ್ರಕರಣದ ಬಗ್ಗೆ ಸ್ವಲ್ಪ ಡೀಟೇಲಿಂಗ್ ಕೊಡಿ. ಈ ಚಿಂತನ ಮಂಥನಗಳು ನಡೀತಾ ಇರಬೇಕು. ಮಂಥನಗಳಿಂದ ಹೊಸ ಹೊಸ ನವನೀತಗಳು ಬರ್ತಾ ಇರ್ತವೆ, ಹೊಸ ಹೊಸ ಚರ್ಚೆಗಳಿಂದ ಹೊಸ ಹೊಸ ವಿಷಯಗಳೆಲ್ಲ ಬರ್ತಾ ಹೋಗ್ತವೆ. ಆದರೆ ಈ ದಾವಣಗೆರೆಯಲ್ಲಿ ಆದಂತಹ ಪ್ರಕರಣ ಒಂದು ಅನಿರೀಕ್ಷಿತ ಆಘಾತ, ಒಂದು ಹಂತಕ್ಕೆ ಹೌದು, ಒಂದು ರೀತಿಯ ಸಾಂಸ್ಕೃತಿಕ ಆಘಾತ, ವೈಯಕ್ತಿಕವಾಗಿ ಅಲ್ಲ, ಇದೊಂದು ಸಾಂಸ್ಕೃತಿಕ ಆಘಾತ. ಅಂದರೆ ಮಸಿ ಎರಚೋದು ಅಂದರೆ ಕೇವಲ ಯೋಗೀಶ್ ಮಾಸ್ಟರ್ ಮೇಲೆ ಮಸಿ ಎರಚೋದು ಅಂತ ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಇದೊಂದು ವೈಯಕ್ತಿಕವಾಗಿ ಅಲ್ಲ, ಇದೊಂದು ಸಾಂಸ್ಕೃತಿಕ ಆಘಾತ. ಇದು ಇಂತಹ ಸಂಸ್ಕೃತಿಗಳು ಬೆಳೀತಾ ಹೋಯಿತು ಅಂತಂದರೆ ಯಾರೂ ಯಾವ ವಿಷಯವನ್ನು ಹಂಚಿಕೊಳ್ಳಲಾರದೆ ಅಂತಹ ಪರಿಸ್ಥಿತಿ ಎದುರಾಗ್ತದೆ, ಮತ್ತು ಹೊಸತಕ್ಕೆ ಯಾವುದು ಅವಕಾಶ ಇಲ್ಲದೆ ಇರೋ ಹಾಗೆ ಆಗೋಗುತ್ತೆ. ಅಂಥ ದುರ್ವ್ಯವಸ್ಥೆ ಈಗ ನಿರ್ಮಾಣ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಲಂಕೇಶ್ ಪ್ರಗತಿಪರ ಚಿಂತಕರು ಮತ್ತು ಅವರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಆ್ಯಕ್ಚುಲಿ ದಾವಣಗೆರೆಗೆ ನೀವು ಹೋಗಿದ್ರಿ, ಲಂಕೇಶ್ ಅವರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ನೀವು ಹೋಗಿದ್ರಿ ಅನ್ಸುತ್ತೆ. ಸೊ ಆ ಕಾರ್ಯಕ್ರಮದಲ್ಲಿ ನಮ್ಮ ವಾಹಿನಿಯ ವೀಕ್ಷಕರಿಗೆ ಮತ್ತು ಕುತೂಹಲಕ್ಕೆ ಆ್ಯಕ್ಚುಲಿ ಅವತ್ತು ಏನು ನಡೀತು, ಸೊ ಸ್ವಲ್ಪ ವಿವರವಾಗಿ ನಮಗೆ ವಿವರಿಸಿ, ಅದು ಏನಾಯಿತು ಅವತ್ತು, ಹೇಗಾಯಿತು ನಿಮ್ಮ ಮೇಲೆ? ಏನಿಲ್ಲ, ನಾನು ಕಾರ್ಯಕ್ರಮದಲ್ಲಿ ವೇದಿಕೆಯ ಅತಿಥಿ ಆಗಿರಲಿಲ್ಲ. ನಾನು ಭಾಷಣವಾಗಲಿ ಅಥವಾ ಏನಾದರೂ ವಿಷಯ ಮಂಡನೆ ಮಾಡೋದಾಗಲಿ ಇರಲಿಲ್ಲ. ನಾನು ಅತಿಥಿಯಾಗಿ ಸಾಧಾರಣವಾಗಿ ಆಹ್ವಾನಿತರಲ್ಲಿ ಹೋಗಿದ್ದೆ ಅಷ್ಟೇ. ಅಲ್ಲಿ ನನ್ನ ಪುಸ್ತಕಗಳನ್ನು ನಾನು ಮಾರ್ತಾ ಇದ್ದೆ, ಹೊರಗಡೆ ನನ್ನ ಪುಸ್ತಕಗಳನ್ನು ಮಾರ್ತಾ ಇದ್ದೆ. ಆ ಪುಸ್ತಕಗಳನ್ನು ಮಾರಬೇಕಾದ್ರೇ ಹುಡುಗರೆಲ್ಲ ಬರ್ತಾಯಿದ್ರು, ಬೇರೆ ಬೇರೆಯವರೆಲ್ಲ ಬರ್ತಾಯಿದ್ರು. ತುಂಬ ಜನ ಫಸ್ಟ್ ಟೈಮ್ ನನ್ನ ನೋಡಿರೋರು, ನೇರವಾಗಿ ನೋಡಿರೋವಂಥವರೆಲ್ಲ ಬರ್ತಾಯಿದ್ರು, ನನ್ನ ಜೊತೆ ಮಾತಾಡಿಸ್ತಾ ಇದ್ರು, ನನ್ನ ಜೊತೆ ಫೋಟೋಸ್ ತೊಗೊಳ್ತಾ ಇದ್ರು, ಪುಸ್ತಕಗಳನ್ನ ತೊಗೊಳ್ತಾ ಇದ್ರು. ಈ ರೀತಿಯ ಚಟುವಟಿಕೆಗಳೆಲ್ಲ ಅಲ್ಲಿ ನಡೀತಾ ಇತ್ತು. ಆಗಲೇ ಗೊತ್ತಾಗಿದೆ ಅವರಿಗೆ ನಾನು ಯಾರಿಗೆ ನನ್ನ ಟಾರ್ಗೆಟ್ ಮಾಡಿದ್ರು. ಅಫ್ಕೋರ್ಸ್ ಐ ಆಮ್ ಎ ಸಾಫ್ಟ್ ಟಾರ್ಗೆಟ್ ಫಾರ್ ದೆಮ್. ಅವರೇನು ಮಾಡಿದ್ದಾರೆ, ನನ್ನ ಟಾರ್ಗೆಟ್ ಮಾಡಿ ಯಾವುದೇ ಸೆಕ್ಯೂರಿಟಿನ ಇಟ್ಕೊಂಡಿರಲಿಲ್ಲ ಆ ಟೈಮಲ್ಲಿ? ಅವಾಗೇನು ಇಟ್ಕೊಂಡಿರಲಿಲ್ಲ. ಓಕೆ. ಅವಾಗ ಅವರು ಬಂದಿದ್ದರು, ನನ್ನ ಜೊತೆಯಲ್ಲಿ ಮಾತಾಡಿದ್ರು, ನನ್ನ ಪುಸ್ತಕಗಳೆಲ್ಲ ನೋಡಿದ್ರು. ಅವರು ಪುಸ್ತಕಗಳನ್ನ ನೋಡ್ತಾ ಇದ್ರು ಹೊರತು ಇದು ಏನದು ಪುಸ್ತಕಗಳನ್ನ ಕೊಂಡುಕೊಳ್ಳೋ ಸೂಚನೆ ಕಂಡಿಲ್ಲ ಕೆಲವು ಹುಡುಗರು. ಆಮೇಲೆ ನನ್ನ ಮಾತಾಡಿಸಿದ್ರು, ನಾನು ಎಲ್ಲರನ್ನೂ ಮಾತಾಡಿಸೋ ಹಾಗೆ, ನಾನು ಎಲ್ಲರನ್ನೂ ಹತ್ತಿರಕ್ಕೆ ಸೆಳ್ಕೊಂಡು ಭುಜದ ಮೇಲೆ ಕೈ ಹಾಕ್ಕೊಂಡು ಆ ರೀತಿ ಮಾತಾಡೋ ಹಾಗೆ ಅವ್ರ ಜೊತೆನೂ ಆತ್ಮೀಯವಾಗಿ ಮಾತಾಡಿದೆ. ಎನ್ಕರೇಜಿಂಗ್ ಆಗಿ ಹುಡುಗರಿಗೆ ಚೆನ್ನಾಗಿ ಓದಬೇಕು, ಪುಸ್ತಕಗಳನ್ನ ಓದಿ ವಿಚಾರಗಳು ಮಾಡಿ ಅನ್ನೋ ರೀತಿಯಲ್ಲಿ. ಆಮೇಲೆ ಒಬ್ಬ ಹುಡುಗ ಕೇಳ್ದ, ಎಷ್ಟು ವರ್ಷದಿಂದ ಬರಿತಾ ಇದ್ದೀರಿ ಸರ್ ಅಂತ ಅಂದ್ಬಿಟ್ಟು. ಅವನಿಗೆ ನಾನು 30 ವರ್ಷದಿಂದ ಬರಿತಾ ಇದ್ದೀನಪ್ಪ ಅಂದರೆ, ಇದು ತುಂಬ ವಿಯರ್ಡ್ ಕ್ವೆಶನ್, ಯಾರನ್ನೂ ನನಗೆ ಆ ಥರ ಕೇಳಲ್ಲ, ಎಷ್ಟು ವರ್ಷದಿಂದ ಬರಿತಾ ಇದ್ದೀರಿ ಅಂತ. ಅದು ಚಿಕ್ಕ ಹುಡುಗನ ಏನೋ ಒಂದು ಪುಟ್ಟ ಪ್ರಶ್ನೆ ಅಂತ ಅಂದ್ಕೊಂಡು ಸಹಜವಾಗಿ ಉತ್ತರಿಸ್ದೆಲ್ಲ ಆಯಿತು. ಅದಾದ ಮೇಲೆ ನಾವು ಟೀಗೆ ಹೋದ್ವಿ. ಅಲ್ಲಿ ಟೀಗೆ ಹೋಗ್ಬೇಕಾದ್ರೆ ಕೆಲವರು ಅಲ್ಲಿನ ಸ್ಥಳೀಯರು, ಹಿರಿಯರು, ಪ್ರೊಫೆಸರ್ಗಳು, ರಿಟೈರ್ಡ್ ಪ್ರೊಫೆಸರ್ಗಳು ಅವರೆಲ್ಲ ನನ್ನ ಜೊತೆನಲ್ಲಿದ್ದರು. ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು ಗೋವರ್ಧನ್ ಅಂತ, ಅವರು ನನ್ನ ಜೊತೆನಲ್ಲಿದ್ದರು. ಎಲ್ಲರೂ ಟೀಗೆ ಹೋಗಿದ್ವಿ. ಟೀ ಕುಡಿದು ಅಲ್ಲಿ ಮಾತಾಡ್ಕೊಂಡು ಕೂತಿದ್ದಾಗ ಅವ್ರದ್ದೆಲ್ಲ ಟೀ ಮುಗಿಬೇಕಾಗಿತ್ತು. ಅವ್ರದ್ದೆಲ್ಲ ಟೀ ಮುಗಿದು ಏಕಾಏಕಿ ಹಿಂದ್ಗಡೆಯಿಂದ ಬಂದು ದಾಳಿ ಮಾಡಿದ್ರು ಹುಡುಗರು. ಅವರು ನಾವು ಅಲ್ಲಿಗೆ ಎಷ್ಟು ಜನ ಬಂದಿದ್ರು ಅಂತ? ಸುಮಾರು ಒಂದು 10ರಿಂದ 12 ಜನ ಇದ್ರು. ಓಕೆ. ಆಮೇಲೆ ಒಂದು ಆಟೋದಲ್ಲಿ ಅವರೆಲ್ಲರೂ ಇದ್ರು, ಮತ್ತು ಬೈಕ್ನಲ್ಲಿ ಆಟೋದಲ್ಲಿ ಎಲ್ಲ ಬಂದಿದ್ರು. ಆ ಬೈಕು ಮತ್ತು ಆಟೋಗಳು, ನಿಮಗೆ ಇದ್ರ ಯಾವ ಸೂಚನೆಯೂ ಗೊತ್ತಿರಲಿಲ್ಲ ನಿಮಗೆ? ನಿಮ್ಮ ಪಾಡಿಗೆ ಪ್ರಕರಣ ಆದಮೇಲೆ ಗೊತ್ತಾಯಿತು, ಇದಕ್ಕೆ ತಾಳೆ ಹಾಕ್ತಾ ಹೋದ್ವಿ.
ಅದಕ್ಕೂ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ತಾ ಇದ್ರೆ ನೀವು ಬಿಸಿ ಆಗಿದೆ. ಓಕೆ, ಮುಂದುವರಿಸಿ. ಇದು ಎದುರುಗಡೆನೇ ಇತ್ತು, ನಮ್ಮ ಕುವೆಂಪು ಭವನದಲ್ಲಿ ಎಲ್ಲಿ ಕಾರ್ಯಕ್ರಮ ಆಗ್ತಾ ಇತ್ತು ಅಲ್ಲೇನೇ ಇತ್ತು, ಆ ಆಟೋನೇ ಇತ್ತು, ಬೈಕು ಇತ್ತು. ಅವ್ರು ಆ ರೀತಿಯಲ್ಲಿ ಫಾಲೋ ಮಾಡ್ತಾ ಇದ್ರು ನಮ್ಮನ್ನು. ಆದರೆ ಅದು ಅವ್ರಿಗೆ ಹಾಗೆ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನ್ನೋದೇನು ನಮಗೆ ಗೊತ್ತಾಗಿರಲಿಲ್ಲ. ಅದಾದಮೇಲೆ ಏನಾಯಿತು, ಇದು ದಾಳಿ ಮಾಡಿದ್ರು, ಜುಟ್ಟು ಹಿಡ್ಕೊಂಡು ಎತ್ತಿದ್ರು, ಮುಖಕ್ಕೆ ಮಸಿ ಬಳಿದ್ರು, ಕಣ್ಣುಗಳು ತಿವಿದ್ರು. ಅಂದರೆ ಅದು ಆ ದಾಳಿನಲ್ಲಿ ಹಂಗಾಯಿತು. ಮತ್ತು ತಲೆ ಮೇಲೆ ಆ ಬಾಟಲಿಂದ ಹೊಡೆದ್ರು, ಸುರಿದ್ರು, ಪೂರ್ತಿ ಆ ಇದನ್ನು ಸುರಿದು ಅದನ್ನು ಅಂಗಡಿ ಒಳಗಡೆ, ಹೋಟೆಲ್ ಒಳಗಡೆ ಬಿಸಾಕಿ ಅವ್ರು ಅಲ್ಲಿಂದ ಓಡೋದ್ರು. ಅಷ್ಟೆಲ್ಲ ಆಗಬೇಕಾದ್ರೆ ಜೋರಾಗಿ ಘೋಷಣೆಗಳನ್ನ ಕೂಗಿದ್ರು, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಅಂದ್ಬಿಟ್ಟು. ಆಮೇಲೆ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗಿದ್ರು. ಮತ್ತು ಇದನ್ನು ಹೇಳಿದ್ರು, ದೇವರ, ಹಿಂದೂ ದೇವ್ರ ಬಗ್ಗೆ ಬಾಯಿಗೆ ಬಂದಂಗೆ ಬರೀತೀಯಾ, ಕೆಟ್ಟದಾಗಿ ಬರೀತೀಯಾ ಅಂತೆಲ್ಲ ಜೋರಾಗಿ ಕೂಗಿದ್ರು. ಆಮೇಲೆ ನಿನ್ನ ಬಿಡಲ್ಲ, ಕೊಲ್ತೀವಿ ಅಂತ ಕೂಡ ಹೇಳಿದ್ರು. ಹೀಗೆಲ್ಲ ಹೇಳಿಬಿಟ್ಟು ಎಷ್ಟು ನಿಮಿಷಗಳ ಕಾಲ ನಡೀತಿದೆಯಲ್ಲ ಎಲ್ಲವೂ ಒಂದು, ಇಟ್ ಈಸ್ ನಾಟ್ ಮೋರ್ ದೆನ್ 20 ಸೆಕೆಂಡ್ಸ್. ಓಹೋ, ಫ್ರಾಕ್ಷನ್ ಆಫ್ ಇದರಲ್ಲಿ ಕಣ್ಣು ಮುಚ್ಚಿ ಕಣ್ತೆರಷ್ಟರಲ್ಲೇ ಆಯಿತು ಅಂತ ಹೇಳ್ತಾರಲ್ಲ, ಆ ರೀತಿನಲ್ಲಿ ಮಾಡಿದ್ರು. ಹಾಗೆ ಮಾಡಿ ಹೊರಟೋದ್ರು. ನನಗೆ ಕಣ್ಣುಗಳನ್ನ ಬಿಡೋಕ್ಕಾಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಉರಿತಾಯಿತ್ತು, ಮೈಯೆಲ್ಲ ಉರಿತಾಯ್ತಾ. ಇದು ನಿಮಗೆ ಆ ಸಂದರ್ಭದಲ್ಲಿ ಆ ದಾಳಿ ಮಾಡ್ಬೇಕಾದ್ರೆ ನಿಮಗೆ ರಕ್ಷಣೆಗೆ ಯಾರು ಬರಲಿಲ್ವಾ, ಅಥವಾ ಯಾರಾದ್ರೂ ಸಹಾಯಕ್ಕೆ ಬಂದ್ರೆ? ಯಾಕೆಂದ್ರೆ ಎಲ್ಲರಿಗೂ ಆಘಾತವಾಗಿತ್ತು, ಎಲ್ಲರಿಗೂ ಆಕಸ್ಮಿಕ, ಎಲ್ಲರಿಗೂ ಆಯ್ತು, ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಏನಾಯ್ತು ಅಂತ ಅನ್ನೋಷ್ಟರಲ್ಲಿ ಅದೆಲ್ಲ ನಡೆದೋಯ್ತು. ತಕ್ಷಣ ಪಾಪ ನನ್ನ ರಕ್ಷಣೆಗೆ ಬಂದವ್ರಿಗೆ ನಿಂತ್ಕೊಳ್ಳೋಕ್ಕಾಗದೆ ಬಿದ್ದೋದ್ರು. ಅದು ಆಯಿಲಿ ಇತ್ತು, ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಿರ್ಲಿಲ್ಲ, ಅದು ನೆಲ ಸ್ಲಿಪರಿ ಆಗಿತ್ತು. ಬಿದ್ದೋದ್ರು, ಒಬ್ಬರು 2 ಸಲ ಬಿದ್ದೋದ್ರು ಪಾಪ, ಅವ್ರಿಗೆ ಹತ್ತಿರ ಕೂಡ ಬರೋಕ್ಕಾಗಲಿಲ್ಲ. ಎಲ್ಲರಿಗೂ ಒಂದು ಆಘಾತ ಇದು. ಅವರು ಮಾಡಿದ್ದೇನು ಅಂತಂದರೆ, ಆ ಹುಡುಗರಿಗೆ ಒಂದು ಅರ್ಥವಾಗಲಿಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನುವ ಘೋಷವನ್ನು ಕೂಗುತ್ತಾ ಇಂಥ ಕುಕೃತ್ಯ ಮಾಡಬೇಕಾದ್ರೆ ಅದರ ಮರ್ಯಾದೆ ಕಳೆದ್ವಿ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಜೈ ಶ್ರೀರಾಮ್ ಅಂತ ಹೇಳಿ ಅದರ ಘೋಷಣೆಯ ಮರ್ಯಾದೆ ಕಳೆದ್ವಿ ಅಂತ ಅವ್ರ ಹುಡುಗರಿಗೆ ಗೊತ್ತಾಗ. ಏನನ್ಸುತ್ತೆ ಆ ನಿಮ್ಮ ಮೇಲೆ ಹಲ್ಲೆ ಮಾಡಿದಂಥ ಮತ್ತು ಮಸಿ ಹಚ್ಚಿದಂಥ ಅಮಾಯಕ ಯುವಕರ ಬಗ್ಗೆ ಏನನ್ಸುತ್ತೆ? ಅಂದರೆ ಅಥವಾ ಅವ್ರ ಮೇಲೆ ನಿಮಗೆ ದ್ವೇಷ ಇದೆಯಾ ಅಥವಾ ಮತ್ತೆ? ಇಲ್ಲ, ಪಾಪದವು ಅವ್ರುಗಳಿಗೆ ನಿಜವಾಗಿ ನನಗೆ ಅವ್ರ ಬಗ್ಗೆ ಯಾವ ಕೋಪವೂ ಇಲ್ಲ, ಬೇಸರ ಇದೆ ಮತ್ತು ಕಾಳಜಿ ಇದೆ, ಆತಂಕ ಇದೆ. ಅವರು ಶಿವಪ್ರಸಾದ್ ಅಂತ ಒಬ್ಬ ಹುಡುಗ, ಚಿಕ್ಕ ಹುಡುಗ, 24-25 ವರ್ಷದ ಹುಡುಗ. ಇನ್ನೊಬ್ಬ ಆಟೋ ಡ್ರೈವರ್ ಅಂತೆ, ಅವನು 21 ವರ್ಷದ ಹುಡುಗ, ಅವನು ಏನೋ ಹೆಸರು. ಅವರು ಚೇತನ್ ಅಂತ, ಅವರು ದಾಳಿ ಮಾಡೋರಲ್ಲಿ ಒಬ್ಬರು ಅವರು ಸಿಕ್ಕಾಕೊಂಡಿದ್ದು, ರಾತ್ರಿ ಸಿಕ್ಕಾಕೊಂಡಿದ್ದು ಅವರು. ಆದರೆ ಆ ಹುಡುಗರು ನೋಡಿದ್ರೇ ಗೊತ್ತಾಗ್ತದೆ, ಅವ್ರು ಏನೂ ಓದಿಲ್ಲ, ಅವ್ರಿಗೇನು ವಿಷಯ ಗೊತ್ತಿಲ್ಲ. ಅವರು ಏನೇನೋ ಕೇಳಲ್ಪಟ್ಟಿದ್ದಾರಲ್ಲ ಬೇರೆಯವರಿಂದ, ಹಿಂದೂ ಧರ್ಮದ ಬಗ್ಗೆ ಬರೀತಾರೆ, ಹಿಂದೂ ಧರ್ಮದ ವಿರೋಧಿಗಳು ಇವರು, ಅಥವಾ ಹಿಂದೂ ಧರ್ಮದ ದೇವತೆಗಳ ಬಗ್ಗೆ ಬರೀತಾರೆ, ಇದನ್ನಷ್ಟೇ ಕೇಳ್ಕೊಂಡಿರೋ, ಅವರು ಏನೂ ಓದಿಲ್ಲ. ಈಗ ಇವರಲ್ಲಿ ಕೆಲವರು ಬಂಧನ ಆದರು, ಅರೆಸ್ಟ್ ಆದರು, ಅನಂತರ ಬಿಡುಗಡೆ ಆದ್ರಂತ ಅಂತ ಸುದ್ದಿ ಬಂತು. ಹೌದು, ಬೇಲ್ ಮೇಲೆ ಬಿಡುಗಡೆ ಆಗಿ ಅವ್ರನ್ನೇನಾದ್ರು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದೆ? ಅಲ್ಲ, ಭೇಟಿ ಆದ್ವಿ, ಅದನ್ನ ನಾನೇನು ಮಾತಾಡಿಸ್ಲಿಲ್ಲ. ಗೌರಿ ಲಂಕೇಶ್ ಮಾತಾಡ್ಸಿದ್ರು. ಗೌರಿ ಲಂಕೇಶ್ ಅವ್ರನ್ನ ಮಾತಾಡಿಸಿದ್ರೆ, ಆ ಹುಡುಗ ಯಾಕಪ್ಪ ಬೇಕು ನಿಂಗೆ ಇವೆಲ್ಲ ಅಂತ ಗೌರಿ ಲಂಕೇಶ್ ಕೇಳಿದ್ರೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಯಾರು ಏನು ಅದು ಈ ಥರ ಏನೋ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ. ಭಾವೋನ್ಮತ್ತನಾಗಿದ್ದಾನೆ. ಭಾವೋದ್ರೇಕವೂ ಅಲ್ಲ, ಇದು ಉನ್ಮತ್ತತೆ. ಈ ಹುಡುಗ ಯಾರು, ಈ ಶಿವಪ್ರಸಾದ್ ಅಂತ ಅನ್ನೋನು ಬೇಲ್ ಮೇಲೆ ಬಿಡುಗಡೆ ಆದವನ ಸಂಜೆ ನನ್ನ ಈ ಘಟನೆಗಳಿಗೆಲ್ಲ ಸಾಕ್ಷಿಯಾಗಿರುವಂಥ ಗೋವರ್ಧನ್ ಅನ್ನೋರಿಗೆ ಸಿಕ್ಕಿದ್ದಾನೆ. ಸಂಜೆ ಒಂದು ಪಾರ್ಕ್ನಲ್ಲಿ ಸಿಕ್ಕಿದ್ದಾನೆ. ಯಾಕಪ್ಪ ಹೀಗೆ ಮಾಡಿದೆ ಅಂತ ಕೇಳಿದ್ರೆ, ಅದು ಅವರು ಕೆಟ್ಟದಾಗ ಹಂಗೆಲ್ಲ ಬರಿಬೋದಾ ಸರ್? ಅವನು ಫೇಸ್ಬುಕ್ನಲ್ಲಿ ಹಾಕ್ಕೊಂಡಿದ್ದಾನೆ, ಪೆನ್ನಲ್ಲಿ ಮಸಿ ಇಂಕಿದೆ ಅಂತ ಅಂದ್ಬಿಟ್ಟು, ಇದು ಉಚ್ಚಾಪಟ್ಟೆ ಬರೆಯೋರಿಗೆ ಇದು ಎಚ್ಚರಿಕೆ ಅಂತ ಅಂದ್ಬಿಟ್ಟು ಅವನು ಹಾಕ್ಕೊಂಡಿದ್ದಾನೆ. ಮತ್ತು ಅವ್ನು ತೆಗೆದಿದ್ದಾನೆ, ನನ್ನ ಹತ್ರ ಎಲ್ಲ ಸ್ಕ್ರೀನ್ಶಾಟ್ ಇದೆ. ಆ ಥರ ಎಲ್ಲ ಮಾಡ್ಕೊಂಡಿದ್ದಾನೆ. ಅವನು ಕೇಳಿದ್ದಾರೆ, ಗೋವರ್ಧನ್ ಅನ್ನೋರು ಕೇಳಿದ್ದಾರೆ, ಏನಕ್ಕಪ್ಪ ನೀನು ಮಾಡಿದೆ ಅಂತಂದರೆ, ಹೀಗೆ ಅವ್ರು ಹಿಂದೂ ಧರ್ಮದ ಬಗ್ಗೆ ಇಲ್ಲ, ನೀನು ಓದಿದೀಯಾ ಡುಂಡಿ ಅಂತಂದರೆ, ಅದು ಬ್ಯಾನ್ ಮಾಡಿದಾರಲ್ಲ, ಅದನ್ನೆಲ್ಲ ಓದೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಪಾಪ ಏನು ಓದಿಲ್ಲ ಅವನಿಗೆ, ಬರೀ ವಿಷಯಗಳು ಅಂದರೆ ಒತ್ತಾಯವಾಗಿ ಹೇರಲ್ಪಟ್ಟಿವೆ. ಅದನ್ನು ನಾನು ಹೇಳ್ತಾ ಇರೋದು. ಸರ್, ಈ ಹಿಂದೆನೂ ಕೂಡ ನಿಮಗೆ ಮಸಿ ದಾಳಿ ಆಗಿದ್ದು ಅಂತ ಹೇಳಿದ್ರಿ, ನೀವೇ ಹೇಳ್ತಾ ಇದ್ರಿ. ಸೊ ಅದು ಹೇಗಾಯಿತು ಮತ್ತು ಅದು ಯಾರು ಮಾಡಿದ್ರು, ಅದ್ರ ಬಗ್ಗೆ ವಿವರಣೆ ಕೊಡಿ. ಅದು ನಾನು ಮಹಿಷಾಸುರ ಕಾದಂಬರಿಯನ್ನು ಬರಿಬೇಕಾದ್ರೆ,
ಮಹಿಷಾಸುರ ಕಾದಂಬರಿಯನ್ನು ಬರೀಬೇಕಾದ್ರೆ ಅದರೊಳಗಡೆ ಚಾಮುಂಡಿಯ ಪಾತ್ರವನ್ನು ಹೇಗೆ ಚಿತ್ರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಪೇಪರ್ನವ್ರ ಜೊತೆ ವರದಿಗಾರರ ಜೊತೆ ಮಾತಾಡಿದ್ದೆ. ಅದು ತುಂಬ ದೊಡ್ಡ ಸುದ್ದಿ ಆಯಿತು. ಕಾದಂಬರಿ ಬರೆಯುವ ಮುಂಚೆನೇ ಸುದ್ದಿ ಆಗೋಯ್ತು. ಅದು ಈ ಜಾನಪದಗಳಲ್ಲಿ ಚಾಮುಂಡೇಶ್ವರಿ ಮತ್ತು ನಂಜುಂಡೇಶ್ವರನ ಸಂಬಂಧದ ಕುರಿತಾಗಿರುವಂತಹ ಕಥೆಗಳಿದೆ, ಬೇಕಾದಷ್ಟು ನಮ್ಮ ಜಾನಪದ ಕಾವ್ಯಗಳಲ್ಲಿದೆ. ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ನಾನು ಅದನ್ನು ಬರಿತಾ ಇದ್ದೆ ಅಂತ ಹೇಳಿದೆ. ಇದ್ರ ಕುರಿತಾಗಿ ಚರ್ಚೆ ಇತ್ತು. ರಂಗನಾಥ ಭಾರದ್ವಾಜ್ ಮತ್ತು ಆ್ಯಂಕರ್ ಮಾಡ್ತಾ ಇದ್ದಿದ್ದು ಈ ಸಂತೋಷ್ ಗುರೂಜಿ, ನಂಜರಾಜ ಅರಸು ಮೈಸೂರಿನಿಂದ, ಗೀತಾ ರಾಮಾನುಜಂ, ಹೀಗೆ ಯಾರೋ ಒಬ್ಬ ಹುಡುಗ ABVP ಸಂಘಿ ಹುಡುಗ ಚಿರು ಅಂತ, ತುಂಬ ಅಪ್ರಬುದ್ಧ ಮತ್ತು ಈ ಚಿಕ್ಕ ಹುಡುಗ ಅವನು. ಅವರು ಹೀಗೆ ಇವರೆಲ್ಲ ಕೂತ್ಕೊಂಡು ಮಾಡ್ತಾಯಿದ್ರು, ಚರ್ಚೆಗಳಾಗ್ತಾಯಿದ್ರು. ಭಯಂಕರವಾಗಿ ವಾಗ್ದಾಳಿಗಳನ್ನು ಮಾಡ್ತಾಯಿದ್ರು. ಅಲ್ಲಿ ವಿಷಯ ಮಂಡನೆ ಅದೆಲ್ಲ ಏನಿರಲಿಲ್ಲ. ಬರೀ ಎಷ್ಟು ತೀವ್ರವಾಗಿತ್ತು ಅಂತಂದರೆ 1 ಗಂಟೆಯ ಕಾಲ ಕಮರ್ಷಿಯಲ್ ಬ್ರೇಕ್ ಕೂಡ ಇಲ್ಲದೇ ಇರುವ ಹಾಗೆ ಒಂದೇ ಸಮನೆ ಚರ್ಚೆಗಳನ್ನು ಮಾಡಿ ಮುಗಿಸಿದ್ರು. ವೈಯಕ್ತಿಕವಾಗಿ ಸುಳ್ಳುಗಳನ್ನು ಹೇಳಿಕೊಂಡು, ನೀನು ಯಾವುದೋ ಶಾಲೆಯಲ್ಲಿ ಹೆಣ್ಣುಮಕ್ಕಳನ್ನೆಲ್ಲ ನೀನು ಏನದು ಲೈಂಗಿಕ ದೌರ್ಜನ್ಯ ಮಾಡಿದ್ಯಾ, ನೀನು ಆ ಶಾಲೆಯವರು ಹೊಡೆಸಿದ್ದಾರೆ ಅನ್ನುವಂತಹ ಸುಳ್ಳುಗಳನ್ನೆಲ್ಲನೂ ಕೂಡ ಅಲ್ಲಿ ಚರ್ಚೆ ಮಾಡಲಿ. ಯಾರು ಆ ಹುಡುಗ ಒಬ್ಬ ಚಿರು ಅಂತ, ಅವನಿಗೆ ಇನ್ನೊಂದು ದೊಡ್ಡ ವಿಷಯ ಅರ್ಥವೇ ಆಗಿಲ್ಲ. ಈ ಥರದೊಂದು ಸುಳ್ಳು ಸುದ್ದಿಯನ್ನು ನಾನು ಯಾವ ಶಾಲೆಯಲ್ಲಿ ಇದ್ದು ಮಾಡಿದ್ದೇನೆ ಅಂತ ಅವನು ಸುಳ್ಳು ಸುದ್ದಿನ ಹೇಳ್ತಾ ಇದ್ದಾನೋ, ಆ ಶಾಲೆಯ ಆಡಳಿತ ಮಂಡಳಿ ಅವನನ್ನು ಎಷ್ಟು ತರಾಟೆಗೆ ತಗೊಳ್ತಾರೆ ಅನ್ನೋದು ಕೂಡ ಅವನಿಗೆ ಗೊತ್ತಿಲ್ಲ. ಈ ಥರ ಎಲ್ಲನೂ ಕೆಟ್ಟದಾಗಿ ಮಾಡ್ದ. ಅದೊಂಥರ ಅದೇ ಇದು ವೈಚಾರಿಕವಾಗಿ ಮಾಡೋದಕ್ಕೆ ಹೋಗದೇ ಇದ್ದಾಗ, ಎದುರಿಸಲಿಕ್ಕಾಗದೆ ಹೋದಾಗ ಚಾರಿತ್ರ್ಯ ವಧೆ ಮಾಡುವಂಥ ಇದೆಲ್ಲ ನಡೀತು. ಇಷ್ಟೆಲ್ಲ ಆಗೋಯ್ತು. ಕೊನೆಗೆ ಹೊರಗಡೆ ಬರಬೇಕಾದ್ರೆ ನನಗೆ ಕರ್ಕೊಂಡೋಗೋ ಕಾರ್ ಇರಲಿಲ್ಲ. ಸಂತೋಷ್ ಗುರೂಜಿದು ಕಾರಿತ್ತು. ನನ್ನ ಕಾರಲ್ಲಿ ಅಂತಂದರೆ ಚಾನಲ್ನವರೇ ಯಾರೋ ಅಲ್ಲಿ ಒಬ್ಬ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಯಾರೋ 4-5 ಜನ 10-12 ಜನ ಇದು ಲೈವ್ ನೋಡಿಬಿಟ್ಟು ಬಂದಿದ್ದು, ಅದು ಲೈವ್ ಇದ್ದಿದ್ದು, ಲೈವ್ ನೋಡಿಬಿಟ್ಟು ಬಂದಿದ್ದಾರೆ, ನಿಮ್ಮ ಮೇಲೆ ಗಲಾಟೆ ಮಾಡೋದಕ್ಕೆ ಬಂದಿದ್ದಾರೆ. ರಂಗನಾಥ್ ಭಾರದ್ವಾಜ್ ನಿಮಗೆ ಹೇಳ್ತೀವಿ? ಅಲ್ಲ, ಬೇರೆಯವ್ರು ಯಾರೋ. ರಂಗನಾಥ ಭಾರದ್ವಾಜ್ ಅಲ್ಲಿ ಸೂತ್ರಧಾರ ಇದ್ರದ್ದು ಚರ್ಚೆ ಇದು. ಓಕೆ. ಆಮೇಲೆ ಇವರು ಹೇಳ್ತಾ ಇದ್ದಾರೆ, ನಾನು ಹೇಳಿದೆ ಕರ್ಕೊಂಬಂದಿರೋ ಕರ್ಕೊಂಬಂದಿರೋರು ನೀವು, ಕರ್ಕೊಂಡೋಗಿ ವಾಪಸ್ ಬಿಡೋ ಜವಾಬ್ದಾರಿ ನಿಮ್ಮದು ಅಂತೆಲ್ಲ ಹೇಳ್ತಾ ಇದ್ದೀನಿ. ಅಷ್ಟರಲ್ಲಿ ಸಂತೋಷ್ ಗುರೂಜಿ ಇದ್ಕೊಂಡು ಹೇಳಿದ್ರು, ನನ್ನ ಕಾರ್ನಲ್ಲಿ ಕೂತ್ಕೊಳ್ಳಿ, ಅವರು ನನ್ನ ಏನು ಮಾಡೋದಿಲ್ಲ, ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಕೂತ್ಕೊಂಡಿದ್ದಾದಮೇಲೆ ತಕ್ಷಣ ಕಾರ್ ಹೋಗಲಿಲ್ಲ. ದಟ್ ಕಾರ್ ವೇಟೆಡ್ ಫಾರ್ ದೆಮ್ ಟು ಅರೈವ್. ಅವರೆಲ್ಲ ಬಂದರು, ಆ ಹುಡುಗರು ನಿಮ್ಮೇಲೆ ಮಸಿ ಎರ್ಚಟಿಕೆ ಅವರು ಬಂದಿರೋದು. ಅಂದರೆ ಮಸಿ ಎರ್ಚಟಿಕೆ ಅಂತ ನನಗೆ ಗೊತ್ತಿರಲಿಲ್ಲ, ಏನೋ ಬೇರೆ ಥರ ಗಲಾಟೆ ಅಂತ ಅನ್ಕೊಂಡಿದ್ದೆ. ಅವರ ಬಂದುಬಿಟ್ಟು ಅವರು ಒನ್ಸ್ ಅಗೇನ್ ಇದೇ ಥರನೇ ಅವರು ಸ್ಟುಡಿಯೋ ಒಳಗೆ ಬಂದ್ರ ಅಥವಾ ಹೇಗೆ? ಸ್ಟುಡಿಯೋ ಒಳಗೆ ಬಂದ್ರ? ಸ್ಟುಡಿಯೋ ಇಲ್ಲ, ಹೊರಗಡೆ ಸ್ಟುಡಿಯೋಯಿಂದ ಹೊರಗಡೆ, ಚಾನಲಿಂದ ಹೊರಗಡೆ, ಚಾನಲ್ ಮುಂದೆ ಹೋಗಿ ನೀವು ಕಾಯ್ತಾ ಇರ್ಬೇಕಾದ್ರೆ ಕಾರ್ಗೆ ನಿಂತಿರ್ಬೇಕಾದ್ರೆ ಕಾರಿಡಾರ್ನಲ್ಲಿ. ಆಮೇಲೆ ಆ ಹುಡುಗರು ಬಂದಿದ್ದಾರೆ. ಅವರನ್ನು ಕೂಡ ಎಷ್ಟು ಅಮಾಯಕರು ಅಂತಂದರೆ, ಅವ್ರಿಗೆ ಗೊತ್ತಿಲ್ಲ ಯೋಗೇಶ್ ಮಾಸ್ಟರ್ ಯಾರು ಅಂತ. ಅವರು ಕಣ್ಣು ಬಾಯಿ ಬಿಟ್ಕೊಂಡು ನಿಂತಿದ್ದಾರೆ. ಈಗೆಲ್ಲ ನಿಂತ್ಕೊಂಡು ಅವರು ತುಂಬ ಸೈಲೆಂಟಾಗೆ ನಿಂತಿದ್ದಾರೆ. ಸಂತೋಷ್ ಗುರೂಜಿ ನಿಂತ್ಕೊಂಡು ಹೇಳಿದ್ರು, ಅವರಿಗೆಲ್ಲ ಹುಡುಗರಿಗೆಲ್ಲ ಹೇಳ್ತಾ ಇದ್ರು, ನನ್ನ ಮುಖ ನೋಡ್ಕೊಂಡು ಇವ್ರಿಗೇನು ಮಾಡಬೇಡಿಪ್ಪ, ಇವ್ರನ್ನ ಬಿಟ್ಬಿಡಿ ಅಂತೆಲ್ಲನೂ ಹೇಳಿದ್ರು. ಅದಾದಮೇಲೆ ಒಬ್ಬ ಹುಡುಗ ಮೆಲ್ಲನೆ ಧ್ವನಿ ಎತ್ತುತ್ತಾ ಇದ್ದಾನೆ, ನಮ್ಮ ಹಿಂದೂ ದೇವ್ರ ಬಗ್ಗೆಗಳೆಲ್ಲ ಇವ್ರೇನೇನೋ ಬರಿಬೋದಾ ಸರ್ ಅಂತ ಅಂದುಕೊಂಡು ಒಳಗಡೆ ನುಗ್ಗಿ ಹಿಂದ್ಗಡೆಯಿಂದ ನುಗ್ಗಿ ಮಸಿಯನ್ನು ಬಳಿದ್ರು. ಆ ಮಸಿ ಬಳಿಯುವಿಕೆನೂ ಕೂಡ ಕೊಟ್ಟ ಕೆಲಸವನ್ನು ನಿಷ್ಠೆಯಿಂದ ಮಾಡುವಂತಹ ತಾಧ್ಯಾತ್ಮತೆ ಇತ್ತು ಹೊರತು ಆಕ್ರೋಶ, ಆವೇಶ, ಕೋಪ ಇವೆಲ್ಲ ಯಾವ ಭಾವಗಳಿಲ್ಲ. ನಾನೊಬ್ಬ ರಂಗ ಕಲಾವಿದ. ನನ್ನ ಮುಖಕ್ಕೆ ಎಷ್ಟೋ ವರ್ಷಗಳಿಂದ, ದಶಕಗಳಿಂದ ನಾನು ಮೇಕಪ್ ಮಾಡಿಸ್ಕೊಳ್ತಾ ಇದ್ದೀನಿ, ಬಣ್ಣಗಳು ಹಚ್ಕೊಂಡಿರೋ ನಾನು. ನನಗೆ ಗೊತ್ತಾಗತ್ತೆ ಆ ಒಂದೊಂದು ಸ್ಟ್ರೋಕ್ ಕೂಡ ಏನು ಅಂತ ಗೊತ್ತಾಗತ್ತೆ. ಅದರೊಳಗಡೆ ಕೋಪವಿಲ್ಲ, ದ್ವೇಷವಿಲ್ಲ, ಏನೂ ಇಲ್ಲ. ಕೊಟ್ಟಿರೋ ಕೆಲಸವನ್ನು ನಿಷ್ಠೆಯಿಂದ ಮಾಡುವಂತಹ ಒಂದು ಭಾವ ಇತ್ತು. ಇರಲಿ. ಅದಾದ ಮೇಲೆ ಎಲ್ಲದಕ್ಕಿಂತ ಘೋರ ಮತ್ತು ಅಸಹ್ಯ ಮಾಧ್ಯಮದವರ ಈ ಒಂದು ಲಜ್ಜೆಗೇಡಿತನ ಎಷ್ಟರ ಮಟ್ಟಿಗೆ TRPಗಾಗಿ ಯಾವ ಮಟ್ಟಕ್ಕೂ ಕಳ್ಕೊಳ್ತಾರೆ ಅನ್ನೋದಕ್ಕೆ ಅಷ್ಟೇ. ಅವ್ರಿಗೆ ಯಾವುದನ್ನು ಸುದ್ದಿ ಮಾಡಬೇಕು ಅನ್ನುವ ಬುದ್ಧಿ ಕೂಡ ಇಲ್ಲದೇ ಇರೋರು. ಸುದ್ದಿಗಳಿಗೇನು ಕೊರತೆ ಇಲ್ಲ. ಇಲ್ಲಿ ನೋಡಿ ಏನಾಯಿತು, ಅವರು ಹಚ್ಚಲಿಕ್ಕೆ ಶುರು ಮಾಡಿದ ತಕ್ಷಣವೇ ಲೈಟ್ಸ್ ಎಲ್ಲ ಆನ್ ಆಯಿತು. ಲೈಟ್ಸ್ ಆನ್ ಆಯಿತು, ಕ್ಯಾಮ್ರಾಗಳು ಆನ್ ಆದವು. ಈ ನಡೀತಾ ಇದೆ, ಶೂಟ್ ನಡೀತಾ ಇದೆ, ಫೋಟೋಗಳು ಹಿಡ್ಕೊಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನು?
ಇದೊಂದು ಆಕಸ್ಮಿಕವಾಗಿ ಅವ್ರು ಬಂದಿರೋದ, ಪ್ರೀ ಪ್ಲಾನ್ಡ್ ಅಂತಂದ್ರೆ ಪೂರ್ವ ತಯಾರಿ ಅಂತ, ಪೂರ್ವ ತಯಾರಿ ಇದೆ ಅಂತ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ಲಿ. ಸೊ ಈ ಥರದ ಈ ಘಟನೆಗಳನ್ನ ನೋಡಿದ್ರೆ ಈ ಥರದ್ದು ಏನು ನೀವು ಮಸಿ ಹಚ್ಚುವಂಥದ್ದು ಮತ್ತು ಯಾರೋ ಹೇಳುವಂಥದ್ದು, ಪೂರ್ವ ತಯಾರಿ ಮಾಡ್ಕೊಳ್ಳೋವಂಥದ್ದು, ಇವು ಪ್ರತಿಕಾರ ಅನ್ಸುತ್ತೋ ಪ್ರತಿಭಟನೆ ಅನ್ಸುತ್ತೋ ನಿಮಗೆ? ಇದು ಪ್ರತಿಕಾರವೂ ಅಲ್ಲ, ಪ್ರತಿಭಟನೆಯೂ ಅಲ್ಲ. ಇದೊಂದು ಉನ್ಮತ್ತತೆ, ಹುಚ್ಚುತನ, ಪ್ರಜ್ಞೆಗೇಡಿತನ. ಯಾರದ್ದು ಅಂದರೆ ಯಾರದಾದ್ರೂ ಆಗಿರ್ಬೋದು, ಯಾರು ಮಾಡ್ತಾರೋ ಯಾರು ಮಾಡಿಸ್ತಾರೋ ಅವ್ರದ್ದೆಲ್ಲರದೂ ಒಟ್ಟಾಗಿರುವಂತಹ ಗುಂಪದು. ಹೇಳುವವರ ಮಾತನ್ನು ಕೇಳಿಕೊಂಡು ಹೋಗುವವರದು ಪ್ರಜ್ಞೆಗೇಡಿತನ. ಈ ತರಹ ಕೃತ್ಯಗಳನ್ನು ಮಾಡುವಂಥ ಹೇಳಿಕೊಡುವವರು ಕೂಡ ಪ್ರಜ್ಞೆಗೇಡಿಗಳು, ಅಷ್ಟೇ, ಇನ್ನೇನೂ ಇಲ್ಲ. ಇವೆಲ್ಲನೂ ಉನ್ಮತ್ತತೆಯಲ್ಲಿ ಆಗೋದು. ಯಾವುದೇ ಒಬ್ಬ ಪ್ರಜ್ಞಾವಂತ ನಾಗರಿಕ ಎಂದಿಗೂ ಅಂತಹ ಕರೆಯನ್ನು ಕೊಡುವುದಿಲ್ಲ, ಆ ಕೆಲಸವನ್ನು ಮಾಡೋದಿಲ್ಲ, ಅಷ್ಟು ಸ್ಪಷ್ಟ. ಆದರೆ ನಾನು ಆ ಸಲ ಕಂಪ್ಲೇಂಟ್ ಕೊಡಲಿಲ್ಲ. ನಾನು ಯಾತಕ್ಕೆ ಕೊಡಬಾರ್ದು ಅಂತಂದರೆ ನನಗೆ ಸುದ್ದಿ ಆಗೋದು ಅಥವಾ ಯಾವಾಗಲೂ ಸುದ್ದಿನಲ್ಲಿರೋದು ನನಗೆ ಇಷ್ಟನೂ ಇಲ್ಲ. ನನಗೆ ತುಂಬ ಕೆಲಸಗಳಿದೆ. ನಾನೊಬ್ಬ ಸಂಗೀತಗಾರ, ನಾನೊಬ್ಬ ಸಾಹಿತಿ, ಆಮೇಲೆ ಡಾನ್ಸರು, ಮತ್ತು ಕರಕುಶಲ ವಸ್ತುಗಳನ್ನು ಮಾಡೋನು, ಮತ್ತು ಸ್ಕ್ರಿಪ್ಟ್ಗಳು ಮಾಡೋನು, ಮೂವಿ ಮೇಕರು, ಎಷ್ಟೊಂದು ಕ್ಷೇತ್ರಗಳಲ್ಲಿ ನನಗೆ. ಆಮೇಲೆ ಸಂಶೋಧಕ, ಜನಗಳ ಹತ್ರ ಹೋಗಬೇಕು, ಅವ್ರ ಜೊತೆನೆಲ್ಲ ಮಾತಾಡಬೇಕು, ವಿಷಯಗಳ ಸಂಗ್ರಹಣೆ ಮಾಡಬೇಕು, ಸಂಶೋಧನೆಗಳನ್ನು ಮಾಡಬೇಕು, ರಾಶಿ ಪುಸ್ತಕಗಳನ್ನು ಓದಬೇಕು. ನನಗೆ ತುಂಬ ನಮ್ಮ ಆಡು ಮಾತಲ್ಲಿ ಹೇಳ್ತಾರೆ, ಕೆರ್ಕಳಕ್ಕೆ ಪುರುಸೋತಿರಲ್ಲ ಅಂತ. ಅಂಥ ಮನುಷ್ಯ ನಾನು. ನನಗೆ ಸುದ್ದಿ ಮಾಡಿಕೊಂಡು ಚಾನಲ್ಗಳಲ್ಲಿ ಭೇಟಿ ಮಾಡಿಕೊಂಡು ಈ ಥರದ್ದೆಲ್ಲ ಮಾಡ್ಕೊಂಡಿರೋದಕ್ಕೆ ನನಗೆ ಆಸೆಯೂ ಇಲ್ಲ, ನನಗೆ ಅದು ಬೇಡವೂ ಬೇಡ. ಆದರೆ ನನ್ನನ್ನು ಈ ರೀತಿ ಒತ್ತಾಯಪೂರ್ವಕವಾಗಿ ಎಳಿತಾರೆ. ಅದಕ್ಕೋಸ್ಕರ ನಾನು ಆ ಸಮಯದಲ್ಲಿ ನಾನು ಇದನ್ನು ಮಾಡಲಿಲ್ಲ, ಕಂಪ್ಲೇಂಟು ಕೊಡಲಿಲ್ಲ. ಅದು ನನಗೆ ಸುದ್ದಿ ಆಗೋದು ಬೇಕಾಗೂ ಇರಲಿಲ್ಲ. ಓಕೆ, ಈಗ ಪ್ರತಿಯೊಬ್ಬರಿಗೂ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ಅವರ ಚಿಂತನೆಗಳನ್ನು, ಅವರ ಬರಹಗಳನ್ನು ಅಕ್ಷರ ರೂಪಕ್ಕೆ ತರುವಂಥದ್ದು ಮತ್ತು ಅವರ ಚಿಂತನೆಗಳನ್ನು ಹೇಳುವಂಥದ್ದು ಇರುತ್ತೆ. ಈಗ ನಿಮ್ಮ ಚಿಂತನೆಗಳು, ಈಗ ನಿಮ್ಮದೇ ಆದ ಒಂದು ಚಿಂತನೆಗಳು ಇರ್ತವೆ, ಅದು ನಿಮ್ಮ ಚಿಂತನೆ ಆಗಿರುತ್ತೆ. ನಿಮ್ಮ ಚಿಂತನೆಗಳು ಕೆಲವರಿಗೆ, ಕೆಲವು ಸಮಾಜಕ್ಕೆ, ಕೆಲವು ಭಾಗದವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಸೊ ಅದು ಸಹಜ, ಅದು ನಿಮ್ಮ ಎಲ್ಲರ ಚಿಂತನೆಗಳನ್ನ ಎಲ್ಲರೂ ಒಪ್ಪಬೇಕಂತಿಲ್ಲ. ಸೊ ಆಗ ನಿಮ್ಮ ಚಿಂತನೆಗಳನ್ನ ವಿರೋಧ ಮಾಡಬೇಕು ಅಂದರೆ ಅಥವಾ ಪ್ರತಿಭಟಿಸಬೇಕು ಅಂದರೆ ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಅಂತೀರಿ? ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತಂದರೆ ವೈಚಾರಿಕವಾಗಿರುವಂತಹದನ್ನು ವೈಚಾರಿಕವಾಗಿಯೇ ಪ್ರತಿಭಟನೆ ಮಾಡಬೇಕು. ಈಗ ನಾನು ಯಾವುದೋ ಒಂದು ನಿಮ್ಮ ಚಿಂತನೆಗಳೆಲ್ಲರೂ ಒಪ್ಕೊಂಬಿಡಿ ಅಂತ ಹೇಳ್ತೀರಾ ಅಥವಾ? ಖಂಡಿತ ಇಲ್ಲ, ಧಿಕ್ಕರಿಸಲಿ, ತಿರಸ್ಕರಿಸಲಿ, ಏನಾದರೂ ಮಾಡಲಿ. ರೀತಿಗಳು ಬೇರೆ ರೀತಿಗಳು ಅಲ್ಲ, ಇದು ಗೂಂಡಾಗಿರಿ, ಇದು ಗೂಂಡಾಗಿರಿ, ಬೌದ್ಧಿಕ ದಿವಾಳಿತನ. ಇವರಿಗೆ ಅಧ್ಯಯನ ಇಲ್ಲದೇ ಇರುವುದರ ಮುಚ್ಚಾಕಿಕೊಳ್ಳೋದಕ್ಕೆ ಮಾಡುವಂಥ ಹಪಹಪಿಸುವಿಕೆ ಅಷ್ಟೇ, ಇದು ಇನ್ನೇನೂ ಇಲ್ಲ. ಈಗ ನಾನು ಏನೋ ಒಂದು ವಿಷಯವನ್ನು ಹೇಳ್ತೀನಿ, ಯಾವುದೋ ದೇವರ ಬಗ್ಗೆನೋ ಧರ್ಮದ ಬಗ್ಗೆನೋ ಎಂಥದೋ ಒಂದು ನಾನು ಹೇಳ್ತೀನಿ. ನಾನು ಹೇಳುವುದನ್ನು ತಪ್ಪು ಅಂತ ನಿರೂಪಿಸಲಿ. ನಾನು ಹೇಳುವುದು ಎಷ್ಟು ತಪ್ಪು, ನಾನು ಎಷ್ಟು ತಪ್ಪಾಗಿ ಬರೆದಿದ್ದೇನೆ, ಕೆಟ್ಟದಾಗಿ ಬರೆದಿದ್ದೇನೆ ಅಂತ ಅವರು ಸರಿಯಾಗಿರುವುದನ್ನು ಬರೆದು ಬಿಟ್ಟು ನಿರೂಪಿಸಲಿ. ಅದಕ್ಕೆ ಯಾರು ಅಡ್ಡ ಇದ್ದಾರೆ? ಅವರು ಒಂದು ವಿಚಾರಕ್ಕೆ ಅದಕ್ಕೆ ವಿರುದ್ಧವಾಗಿರುವ ಆಲೋಚನೆ ಇದೆ ಅಂತಂದರೆ ಆ ವಿರುದ್ಧವಾಗಿರೋ ವಿಚಾರವನ್ನು ತರಲಿ. ಯಾವುದು ಅಷ್ಟೇ. ಈಗ ನಾವು ಭೈರಪ್ಪನವರ ಎಷ್ಟೋ ವಿಚಾರಗಳನ್ನ ನಾವು ಒಪ್ಪಲ್ಲ, ಆದರೆ ನಮ್ಮ ಜೀವಮಾನದಲ್ಲಿ ಅಥವಾ ಚಿದಾನಂದ ಮೂರ್ತಿಯವರ ಸಂಶೋಧನೆಗಳನ್ನು ನಾವು ಎಷ್ಟೊಂದು ಹುಸಿ ಸಂಶೋಧನೆಗಳು ಅಂತಲೇ ಕರಿತೀವಿ. ಅವರ ಸಂಶೋಧನೆಗಳು ಅದು ಪೂರ್ವಾಗ್ರಹ ಪೀಡಿತವಾಗಿರುವುದು, ಪಕ್ಷಪಾತದಿಂದ ಕೂಡಿರುವಂಥವು ಕೆಲವು ಸಂಶೋಧನೆಗಳು, ಎಲ್ಲನೂ ಅಲ್ಲ, ಕೆಲವು ಸಂಶೋಧನೆಗಳು ಅಂತ ಅನ್ನೋದನ್ನು ನಾವು ಹೇಳ್ತೀವಿ. ಹಾಗಂತ ಹೇಳಿದಾಗ ನಾವೇನು ಮಾಡ್ತೀವಿ, ಚಿದಾನಂದ ಮೂರ್ತಿಯವರಿಗೆ ಅಥವಾ ಭೈರಪ್ಪನವ್ರಿಗೆ ಎಂದಾದರೂ ಮಸಿ ಬಳಿಯುವ ಯೋಚನೆ ನಾವು ಎಂದಿಗೂ ಮಾಡಿಲ್ಲ, ನಾವು ಯಾವತ್ತೂ ಮಾಡಿಸೂ ಇಲ್ಲ, ಹೇಳೋದೂ ಇಲ್ಲ, ಆ ಥರದ ಆಲೋಚನೆ ಕೂಡ ಬರೋದಿಲ್ಲ. ಹಾಗೆಯೇ ಈಗ ಇವ್ರಿಗೆ ಹೇಗೆ ಅವೆಲ್ಲ ಬರ್ತವೆ? ಈ ಬಲಪಂಥೀಯವಾದಿಗಳು ಅಂತ ಯಾರು ಅಂದುಕೊಳ್ತಾರೋ ಅವ್ರಿಗೆ ಈ ಮಸಿ ಬಳಸುವ ಕೆಲಸಗಳು ಅವ್ರ ಮಾನ ಅವರೇ ಕಳ್ಕೊಳ್ತಾ ಇರೋದು ಸ್ಪಷ್ಟವಾಗುತ್ತೆ. ಸರ್, ನಿಮ್ಮ ಮೇಲೆ ಮಸಿ ಹಚ್ಚಿದ ಪ್ರಕರಣವನ್ನು ಕೆಲವರು ಇದೊಂದು ಸಾಂಕೇತಿಕ ಹೋರಾಟ, ಅವ್ರ ಮೇಲೆ ನಾವು ದೈಹಿಕವಾದ ಹಲ್ಲೆ ಆಗಿಲ್ಲ, ಇದೊಂದು ರೀತಿ ನಿಮ್ಮ ಚಿಂತನೆಗಳನ್ನು ವಿರೋಧ ಮಾಡುವಂಥ ಒಂದು ಸಾತ್ವಿಕ ಸಾಂಕೇತಿಕ ಹೋರಾಟ ಅಂತೇಳಿ ಕೆಲವರು ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಸರಿ, ನಾವು ಅಲ್ಲ, ಇದು ಒಂದು ಗಲೀಜು ಮಾಡುವುದು ಒಂದು ಹೋರಾಟವೇ, ಸಾಂಕೇತಿಕ ಹೋರಾಟವೇ. ಬರೆಯುವಿಕೆ ಬರವಣಿಗೆ ಉತ್ತರವಾಗಬೇಕು, ಅದು ಇದಾಗಬೇಕು. ಸರಿ, ಈಗ ನಮಗೆ ಎಷ್ಟೋ ವಿಷಯಗಳಲ್ಲಿ, ವಿಚಾರವಾದಿಗಳಿಗೂ ಎಷ್ಟೋ ವಿಷಯಗಳಲ್ಲಿ ಭೈರಪ್ಪನವ್ರ ಬಗ್ಗೆ ಆಗಲಿ, ಚಿದಾನಂದ ಮೂರ್ತಿ ಬಗ್ಗೆ ಆಗಲಿ ಇದಿರ್ತದೆ. ಅವ್ರ ವಾದ ಏನು ಅಂತ, ಎಲ್ರಿಗೂ ಯೋಗೇಶ್ ಮಾಸ್ಟರ್ ಥರ ಬರೆಯೋದಕ್ಕೆ ಬರೋದಿಲ್ಲ ಅಂತ. ಈಗ ನೀವು ಹೇಗೆ ನಿಮ್ಮ ಬರಹದ ಮೂಲಕ ನಮಗೆ ಘಾಸಿ ಮಾಡಿದ್ರು, ಹಾಗೆ ನಾವು ಅದೇ ರೀತಿ ಸಾತ್ವಿಕವಾಗಿಯೇ ಒಂದು ರೀತಿ ಘಾಸಿ ಮಾಡ್ತೀವಿ ನಿಮಗೆ ಅನ್ನೋ ಥರ. ಇದು ಸಾತ್ವಿಕವೇ? ಇದು ವಿಕೃತಿ. ಇದು ಮೊಟ್ಟ ಮೊದಲನೇದಾಗಿ ಇದೊಂದು ಹೇಡಿತನದ್ದು.
ಈಗ ಬೋಲೋ ಭಾರತ್ ಮಾತಾ ಕಿ ಜೈ ಅಂತೆಲ್ಲ ಕೂಗಿ ಈಗ ಒಂದ್ ನಿಮಿಷ ಬೋಲೋ ಭಾರತ್ ಮಾತಾ ಕಿ ಜೈ ಅಂತಂದು ನಾವು ನಿಮ್ಮ ಮಾತುಗಳನ್ನು ವಿರೋಧಿಸ್ತೀವಿ, ನಾವು ನಿಮಗೆ ಮಸಿ ಎರಚ್ತೇವೆ ಅಂತ ಹೇಳಿ ಎದುರುಗಡೆ ಮಾಡಲಿ. ದಾಳಿ ಮಾಡುವಂತೆ ಮಾಡಿ ಅಷ್ಟು ಜನ ಗುಂಪುಗಳು ಕಟ್ಟಿಕೊಂಡು ಬಂದು ಇದು ಪ್ರತಿಭಟನೆ ಮಾಡುವವರು ಮುಖಾಮುಖಿ ಮಾಡಬೇಕು. ದಾಳಿ ಮಾಡುವುದಲ್ಲ ಪ್ರತಿಭಟನೆ, ದಾಳಿ ಮಾಡುವುದು ದಾಳಿನೇ, ಅದು ಹೇಡಿತನದ ಪರಮಾವಧಿಗಳದು. ಪ್ರತಿಭಟನೆ ಮಾಡೋದು, ಸಾಂಕೇತಿಕವಾಗಿ ಹೋರಾಟಗಳನ್ನು ಮಾಡೋದು, ಸಾಂಕೇತಿಕ ಪ್ರತಿಭಟನೆ ಅಂತ ನೀವು ಮಾತು ಉಪಯೋಗಿಸಿದ್ರಿ, ಅದು ಮುಖಾಮುಖಿ ಆಗಬೇಕು, ನೇರ ಆಗಬೇಕು. ಇಲ್ಲ ಅಂತಂದರೆ ಅದು ಪ್ರತಿಭಟನೆ ಅಲ್ಲ, ಅದು ಬೇರೆ ಇನ್ನೇನೋ ಅರ್ಥಗಳನ್ನು ಪಡೆದು. ಇದು ಸಾತ್ವಿಕವೂ ಅಲ್ಲ, ಏನಿಲ್ಲ. ಇದು ಮುಖೇಡಿತನ. ಮೊದಲನೇದಾಗಿ ಇದೊಂದು ಮುಖೇಡಿತನ ಮತ್ತು ಬೌದ್ಧಿಕ ದಿವಾಳಿತನ. ಆಗಿದ್ರೆ ಈಗ ಬೆಳಗಾವಿ ಮೇಯರ್ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಆ ಸಂಘಟನೆಯವರು ಮಸಿ ಎರಚಿದ್ದನ್ನ ಇಡೀ ಕನ್ನಡಿಗರು ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ರು, ಸಂಭ್ರಮಿಸಿದ್ರು. ಇಲ್ಲ, ಇದನ್ನು ಹೇಗೆ ನೀವು ತಾಳೆ ಮಾಡ್ತೀರಿ? ನಾನು ಇಡೀ ಕನ್ನಡಿಗರು ಅನ್ನುವ ಮಾತನ್ನು ನಾನು ಒಪ್ಪಲ್ಲ. ಯಾಕಂದ್ರೆ ನಾನು ಕನ್ನಡಿಗ, ಪಕ್ಕಾ ಕನ್ನಡಿಗ. ಒಂದು ಅಂದ್ರೆ ಬಹುಪಾಲು ಜನ ಅಂತ ಆದ್ರೂ ಅಲ್ಲಿ ಭಾಷೆಯ ವಿಚಾರ ಇತ್ತು. ಮತ್ತೆ ಅದ್ರ ಏನೇ ಆದ್ರೂ ನಾನು ಹೇಳುವುದಿಷ್ಟೇ, ಮಸಿ ಬಳಿಯುವ ಪ್ರಕರಣಗಳು ಯಾವುದೇ ಆಗಲಿ, ಅದು ಯಾರಿಗೇ ಆಗಲಿ ಈ ಹುಚ್ಚ ವೆಂಕಟ್ಗೆ ಮಸಿ ಬೆಳೆದ್ರು. ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಮಾತಾಡೋದಕ್ಕೋಸ್ಕರ ಹುಚ್ಚ ವೆಂಕಟ್ಗೆ ಮಸಿ ಬೆಳೆದ್ರು. ಹುಚ್ಚ ವೆಂಕಟ್ಗೆ ಮಸಿ ಬೆಳೆದಿದ್ದ ಪ್ರಕರಣವನ್ನು ಕೂಡ ನಾನು ಒಪ್ಪೋದಿಲ್ಲ. ಯಾತಕ್ಕೆ ಅಂದರೆ ಹುಚ್ಚ ವೆಂಕಟ್ ಹೀ ಈಸ್ ಸೆಲ್ಫ್ ಡಿಕ್ಲೇರ್ಡ್, ಅವನೇ ಹೇಳ್ಕೊಂಬಿಟ್ಟಿದ್ದಾನೆ ಪಾಪ. ಅವನನ್ನು ಕರ್ಕೊಂಬಂದು ಕೂಡಿಸಿ ಚಾನಲ್ನಲ್ಲಿ ಅವನ ಬಾಯಿಂದ ತಮಗೆ ಬೇಕಾದಂಥ ಮಾತುಗಳನ್ನು ಎಳ್ಕೊಂಡು ವಿವಾದಗಳನ್ನ ಸೃಷ್ಟಿಸೋದು ಅದು ಹುಚ್ಚುತನದ ಪರಮಾವಧಿ. ನಾನು ಈ ವಿಷಯದಲ್ಲಿ ಹುಚ್ಚ ವೆಂಕಟ ಪರ. ಯಾಕೆಂದರೆ ಆತ ಈ ಡಿಕ್ಲೇರ್ಡ್ ಹಿಮ್ಸೆಲ್ಫ್, ಅದ್ರ ಬಗ್ಗೆ ನಮಗೇನು ಸಮಸ್ಯೆ ಇಲ್ಲ. ಆದರೆ ಈ ತರಹದ ವಿಷಯಗಳು ನಾನು ಹೇಳೋದಕ್ಕೆ ಹೋಗೋದು, ಮಸಿ ಬಳಿಯುವುದು ಅಂತನ್ನೋದು ಅದು ನಮ್ಮ ಅಸಹನೆಯ ಅಭಿವ್ಯಕ್ತತೆಯ ಹೊರತು ಪ್ರತಿಭಟನೆಯ ಸಂಕೇತ ಖಂಡಿತ ಅಲ್ಲ. ಹಾಗಿದ್ರೆ ಈಗ ಬೆಳಗಾವಿಯಲ್ಲಿ ಏನು ಮಸಿ ಅದೊಂದು ಸಾಧನೆಯಾಗಿ ಗುರುತಿಸಲ್ಪಡ್ತಲ್ಲ, ಅವರ ದೃಷ್ಟಿಯಲ್ಲಿ. ಈಗ ಈ ಹುಡುಗರು ಅಷ್ಟೇ, ನಾಥೂರಾಮ್ ಗೋಡ್ಸೆ ಗಾಂಧೀಜಿಯನ್ನ ಕೊಂದಿದ್ದನ್ನ ಕೊಂಡಾಡ್ತಾ ಇಲ್ವೇ ಜನ? ಒಂದು ಗುಂಪು ಆತನನ್ನು ದೊಡ್ಡ ಹೀರೋ ಆಗಿ ಕೊಂಡಾಡ್ತಾ ಇದೆ. ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ಅದರ ಬಗ್ಗೆ ಪುಸ್ತಕಗಳು ಬರೀತಾರೆ. ಸೀತಾರಾಮ್ ಶಾಸ್ತ್ರಿ ಅಂತ ಅಂದ್ಬಿಟ್ಟು ಒಂದು ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಪುಣ್ಯಾತ್ಮ. ಅವರು ಬರೀತಾರೆ, ಕಂಸ ರಾವಣನನ್ನು ಕೊಂದ, ಕೃಷ್ಣ ಕಂಸನನ್ನು ಕೊಂದ, ಗೋಡ್ಸೆ ಗಾಂಧಿಯನ್ನು ಕೊಂದ. ಹಿಂದೂ ಧರ್ಮದ ವಿರೋಧಿಯಾಗಿರುವಂತಹ ಗಾಂಧಿಯನ್ನು ಕೊಲ್ಲಲು ಇದು ಪ್ರಕಾಶಮಾನವಾದ ಬೆಳಕಿನಲ್ಲಿ ನಾಥೂರಾಮ್ ಗೋಡ್ಸೆ ಉದಯಿಸಿ ಬಂದ, ಅವತಾರವೆತ್ತಿ ಬಂದು ಕೊಂದ, ಹಿಂದೂ ಧರ್ಮದ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಅನ್ನುವ ಮಾತುಗಳನ್ನು ಪುಸ್ತಕಗಳಲ್ಲಿ ಬರೀತಾರೆ. ಈ ತರಹ ವಿಕೃತವಾದ ಮತ್ತು ಸೇಡು ತೀರಿಸಿಕೊಳ್ಳುವಂತಹ ಮನಸ್ಥಿತಿಗಳನ್ನು ವೈಭವೀಕರಿಸುವಂತಹ ಜನಗಳು ಇರೋದ್ರಿಂದ ಈ ಥರ ಕೃತ್ಯಗಳೆಲ್ಲ ನಡೀತಾ ಇರ್ತದೆ. ಅದು ಹೀರೋಯಿಸಮ್ ಅಲ್ಲ, ಅದು ಮುಖೇಡಿತನ ಮತ್ತು ಅತ್ಯಂತ ಕೊಳುಕು ಮನಸ್ಥಿತಿಗಳೇ ಅವು. ಈಗ ಈ ಹಿಂದೆ ನಿಮಗೆ ಈ ಥರದ ಘಟನೆಗಳ ಹಿನ್ನೆಲೆಯಲ್ಲಿ ನಿಮಗೆ ರಕ್ಷಣೆ ಕೊಟ್ಟಿದ್ರು, ಪೊಲೀಸ್ ರಕ್ಷಣೆ ಎಲ್ಲ ಇತ್ತು. ಎಲ್ಲ ಒಂದು ಕಡೆ ನೀವು ಈ ರಕ್ಷಣೆಯನ್ನು ತಗೊಳ್ಳದೆ ಒಂದು ರೀತಿ ಇದರಿಂದನೇ ನಿಮ್ಗೆ ಈ ಥರದ ಘಟನೆಗಳಾದಕ್ಕೆ ಸಾಧ್ಯ ಇಲ್ಲ, ನೀವು ಒಂದು ಸ್ವಲ್ಪ ಲೋಪ ನಿಮ್ಮ ಕಡೆಯಿಂದನೂ ಇದೆ ಆಗಿದೆ. ಅದು ನಿಜ. ಅದು ನನ್ನಲ್ಲಿ 2 ಲೋಪಗಳಿದೆ. ಒಂದು ಲೋಪ ಏನು ಅಂತಂದರೆ, ನಾನು ಯಾವ ಮನುಷ್ಯನೂ ಅನುಮಾನಿಸೋಲ್ಲ. ಆತನ ಯಾರು ನೋಡಿದ್ರೂ ನನಗೆ ಆತನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆಗಳು ಬರೋದಿಲ್ಲ. ಅವ್ರನ್ನ ತುಂಬ ಆತ್ಮೀಯವಾಗಿ ಮತ್ತು ಆಪ್ತವಾಗಿ ತೊಗೊಂಡ್ಬಿಡ್ತೇನೆ. ನನಗೆ ಅನುಮಾನಿಸುವ ಅಥವಾ ಒಂದಿಷ್ಟು ಸಂದೇಹಿಸುವ, ಎಚ್ಚೆತ್ತುಕೊಳ್ಳುವ ಇದು ವಿಷಯಗಳಲ್ಲೂ ಕೂಡ ನಾನು ಸ್ವಲ್ಪ ಕಡಿಮೆ ಜಾಣ. ಹಾಗಾಗಿ ಕಳೆದ ಸಲ ಬಂದಂತಹ ಕೊಲೆ ಮಾಡಲಿಕ್ಕೆ ಗನ್ ಇಟ್ಕೊಂಡು ಬಂದಿರೋರನ್ನ ಭುಜದ ಮೇಲೆ ಹಾಕ್ಕೊಂಡು ಮಾತಾಡಿಸ್ಕೊಂಡಿದ್ದೆ ನಾನು. ಇನ್ನೊಂದು ನನ್ನ ಲೋಪ ಏನು ಅಂತಂದರೆ, ಈ ಯಮರಾಯ ಪಕ್ಕದಲ್ಲಿದ್ರು ಅವ್ರನ್ನ ಕೈ ಹಾಕೊಂಡು ಅವ್ರು ಆ ಥರದ್ದು ಇದು ಪೊಲೀಸ್ ವ್ಯವಸ್ಥೆನಲ್ಲಿ ಇದು ಗನ್ಮ್ಯಾನ್ ಪ್ರೊಟೆಕ್ಷನ್ ಕೊಟ್ಟಿದ್ರು ಕೂಡ ನಾನು ಅದನ್ನು ಸರಿಯಾಗಿ ಬಳಸ್ಕೊಳ್ಳದೆ ಹೋಗಿದ್ದು. ಅವರು ಅದನ್ನು ನಾನೀಗ ಮತ್ತೆ ಚಾಲು ಮಾಡಿಕೊಳ್ತೀನಿ. ಅದ್ರ ಬಗ್ಗೆ
ಸೊ ಅಗತ್ಯ ಅನಿಸ್ತಾ ಇದೆ ಈಗ ಖಂಡಿತ ಅಗತ್ಯ ಇದೆ. ನಾನು ಯಾತಕ್ಕೆ ಅವರುಗಳು ಬೇಡ ಅಂತ ಅಂದ್ಕೊಳ್ತಾ ಇದ್ದೆ, ಗನ್ಮ್ಯಾನ್ಗಳು ನನ್ನ ಹಿಂದ್ಗಡೆ ಪ್ರತಿ ಸಲಿಯೂ ನಾನು ಜನಗಳ ಹತ್ರ ಹೋಗ್ತೀನಿ, ಸಾಮಾನ್ಯ ಜನಗಳ ಹತ್ರ ಹೋಗ್ತೀನಿ, ಬೇಕಾದ ಕಡೆ ಹೋಗ್ತಾ ಇರ್ತೀನಿ ಯಾವಾಗ್ಲೂ. ಆಮೇಲೆ ಹೊಸ ಜನಗಳು ನನ್ನ ಹತ್ರ ಬರಬೇಕು ಅಂತಂದರೆ ಅಲ್ಲೊಂದು ತಡೆ ಆಗ್ತದೆ, ಅವ್ರನ್ನ ತಪಾಸಣೆ ಮಾಡಲಾಗತ್ತೆ. ಈ ಥರದ್ದೆಲ್ಲನೂ ಒಬ್ಬ ಲೇಖಕನಿಗೆ ಕಷ್ಟವಾಗ್ತದೆ. ಈಗ ಆಲ್ರೆಡಿ ಮಧ್ಯದಲ್ಲಿ ಇರುವಂಥ ಆಲ್ರೆಡಿ ನಿಮ್ಮ ಬಗ್ಗೆ ನಿಮ್ಮ ಮೇಲೆ ಹಲ್ಲೆಗಳು ಮತ್ತು ನಿಮ್ಮನ್ನು ವಿರೋಧಿಸುವಂಥದ್ದು, ನಿಮ್ಮ ಮೇಲೆ ದೈಹಿಕವಾದ ಹಲ್ಲೆ ಮಾಡುವಂಥ ಪ್ರಯತ್ನಗಳು ಈ ಥರದ್ದೆಲ್ಲ ಇರುವಾಗ ಸೊ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳುವಂಥದ್ದು ನಿಮ್ಮ ಕರ್ತವ್ಯ ಕೂಡ. ಹೌದು ಹೌದು, ಅದು ಈಗಲಾದರೂ ನಾನು ಅಂದ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಬರೆಯೋಕ್ಕೆ ನನಗೆ ತುಂಬ ಕಷ್ಟವಾಗ್ತದೆ. ಹೌದು, ನಾನು ಅದ್ರ ಬಗ್ಗೆ ಎಚ್ಚೆತ್ಕೊಂಡಿದ್ದೀನಿ. ಈಗ ಅದರದ್ದು ವ್ಯವಸ್ಥೆಗಳನ್ನು ನಾನು ಮಾಡ್ಕೊಳ್ತಾನೂ ಇದೆ. ಈಗ ನಿಮ್ಮನ್ನು ವಿರೋಧಿಸೋರುವಂತಹ ಅಥವಾ ನಿಮ್ಮ ಚಿಂತನೆಗಳನ್ನು ವಿರೋಧ ಮಾಡುವಂಥವ್ರ ವಾದ, ನೀವು ಹಿಂದೂ ದೇವರುಗಳನ್ನು ಹೀಗಳಿತೀರಿ ಅನ್ನೋವಂಥದ್ದು. ಯಾಕೆ ಹಿಂದೂ ದೇವರುಗಳನ್ನೇ ಯಾಕೆ ಹೀಗಳಿತೀರಿ ಇನ್ನೊಂದು, ಇದು ಹೀಗಳೆಯೋದಲ್ಲ, ಇದು ನಾನು ವಿಮರ್ಶೆ ಮಾಡುವುದನ್ನು ಅವರು ಹೀಗಳೆಯೋದು ಅಂತ ಅವರು ತಿಳ್ಕೊಳ್ಬೋದು. ಅಂದರೆ ಇವ್ರಿಗೆ ಹಿಂದೂ ದೇವರುಗಳು ಮಾತ್ರ ವಿಮರ್ಶೆ ಮಾಡೋದಕ್ಕೆ ಸಿಗ್ತವೆ, ಬೇರೆ ಧರ್ಮದ ಯಾವ ಹೌದು ಹೌದು ಹಿಂದೂ ದೇವರುಗಳಾಗಲಿ ಸಂಸ್ಥಾಪಕರಾಗಲಿ ಬೇಕಾಗಿಲ್ಲ, ಇವ್ರಿಗೆ ಅದನ್ನು ಮುಟ್ಟೋದಿಲ್ಲ. ಹಿಂದೂ ದೇವರುಗಳು ಮಾತ್ರ ನೀವು ಆರಾಮಾಗಿ ಸಲೀಸಾಗಿ, ಯಾಕಂದ್ರೆ ಅಲ್ಲಿಗೆ ಕೈ ಹಾಕಿದ್ರೆ ಹೆಜ್ಜೆನ್ ಗುಡಿದ್ದ ಹಾಗೆ ಅಂತೇಳಿ ಆ ಥರದವರು ಅವ್ರ ವಾದ, ಅವ್ರು ಹೇಳುವಂಥದ್ದು ನಿಮ್ಮ ಮೇಲೆ. ಅದರ ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ. ಹಿಂದೂ ದೇವರುಗಳ ಸಂಖ್ಯೆ ಬಹಳ ದೊಡ್ಡದು. ಹಿಂದೂ ದೇವರುಗಳು ಕಾಸ್ಟ್ಯೂಮ್ಡ್ ಗಾಡ್ಸ್ ಆಗಿ ಅಪಿಯರ್ ಆಗ್ತವೆ. 33 ಕೋಟಿ ಇರಲಿ, ಅದೆಷ್ಟೊಂದು ಎಲ್ಲ ತರಹದ ದೇವತೆಗಳನ್ನು ನೋಡ್ತೀರಿ ಕಾಸ್ಟ್ಯೂಮ್ಡ್ ಆಗಿ. ಅವರು ನಮ್ಮ ಥರ ನಿಮ್ಮ ಥರ ಅವ್ರಿಗೊಂದು ಕಂಪ್ಯಾನಿಯನ್ ಇರ್ತದೆ, ಒಂದು ಹೆಂಡತಿ ಇರ್ತದೆ, ಇನ್ನೂ ಒಂದು ಉಪಹೆಂಡತಿ ಇರುತ್ತದೆ, ಈ ಥರದ್ದೆಲ್ಲನೂ ಇರ್ತದೆ. ಈ ಥರದ್ದೆಲ್ಲನೂ ಸಿಕ್ಕಾಪಟ್ಟೆ. ಆಮೇಲೆ ಯಾವುದೋ ಒಂದು ದೇವರು ಬೆಳಗಿನ ಜಾವ ಹೋಗ್ಬಿಟ್ಟು ಇನ್ನೊಬ್ಳು ಋಷಿ ಕನ್ಯೆಯ ಪಕ್ಕದಲ್ಲಿ ಮಲ್ಕೊಂಡು ಲೈಂಗಿಕ ಕ್ರಿಯೆ ನಡೆಸಿಬಿಟ್ಟು ಬರ್ತಾನೆ, ಶಾಪಕ್ಕೊಳಗಾಗ್ತಾನೆ. ಈ ರೀತಿ ಆಮೇಲೆ ಇನ್ನೊಬ್ಬ ಯಾವನೋ ದೇವರು ಬಂದು ಸ್ನಾನ ಮಾಡ್ತಿರೋ ಹೆಂಗಸರು ಸೀರೆಗಳನ್ನೆಲ್ಲ ಎತ್ತಿಟ್ಕೊಳ್ತಾನೆ. ಇನ್ನೊಬ್ಬ ಯಾರೋ ದೇವರು ಬಂದು ಹಿಂದ್ಗಡೆಯಿಂದ ಬಾಣ ಹೊಡೆದುಕೊಳ್ತಾನೆ. ಇನ್ನೊಂದು ಯಾರೋ ದೇವರು ಬಂದು ಈ ಶೂದ್ರರನ್ನ ಕೊಲ್ತಾನೆ. ಇನ್ನೊಬ್ಬ ಬ್ರಾಹ್ಮಣನ ಮಾತು ಕೇಳಿಕೊಂಡು ಶೂದ್ರನ ಕೊಲ್ತಾನೆ. ಈ ಥರ ನಮ್ಮ ದೇವರುಗಳು ಅಂತ ಕರೆಸ್ಕೊಂಡಿರೋರು ವಿಪರೀತವಾಗಿ ಮನುಷ್ಯ ರೀತಿಯಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಇಟ್ಕೊಂಡಿರುವ ಮನುಷ್ಯರು ಸಾಮಾನ್ಯವಾಗಿ ಹೆಂಗೆ ವರ್ತಿಸ್ತಾರೋ ಹಾಗೆ ವರ್ತಿಸುವಂತಹ ದೇವರುಗಳನ್ನು ಇವರು ಸೃಷ್ಟಿಸಿಟ್ಕೊಂಡಿದ್ದಾರೆ. ನಿಮ್ಮ ಈ ಚಿಂತನೆಗಳು ಏನು ನೀವು ಸಂಶೋಧನೆ ಮಾಡ್ತಿರುವಂತಹ ಚಿಂತನೆಗಳು ಹಿಂದೂ ದೇವರುಗಳ ಬಗ್ಗೆ, ಅಲ್ಲಿ ಮುಖ್ಯವಾಗಿ ಏನು ಅಂಶ ಕೊಡ್ರಿ, ಏನನ್ನು ನೀವು ಪ್ರತಿಬಿಂಬಿಸಕ್ಕೆ ಹೊರಟಿರ್ತೀರಿ? ಇದು ಹೀಗೆ ಅಂತ ಹೇಳೋದಕ್ಕೆ ಹೊರಟಿರ್ತೀರೋ ಅಥವಾ ಇದು ವಿಕೃತ ಅಂದರೆ ಇವರ ವಿಕೃತ ಮನಸ್ಸಿನ ಪ್ರತೀಕ ಅವ್ರು ಮಾಡ್ತಿರೋ ಅಂಥದ್ದು, ಅಲ್ಲಿ ನೀವು ಏನು ಹೌದು ಆ ರೀತಿ ಇದ್ದರೆ ನೀವೇನು ತೋರಿಸಕ್ಕೆ ಹೊರಟಿರ್ತೀರಿ? ಇಲ್ಲ, ಅದನ್ನೇ ಈಗ ಒಂದು ವಿಷಯ, ನಾನು ಯಾತಕ್ಕೆ ಈ ದೇವರುಗಳ ಬಗ್ಗೆ ಬರಿತೀನಿ, ಅಲ್ಲಾ ಬಗ್ಗೆ ಆಗಲಿ ಅಥವಾ ಕ್ರಿಶ್ಚಿಯನ್ನರ ಪರಮಪಿತ ಅವ್ರ ಬಗ್ಗೆ ಆಗಿ ಯಾಕೆ ಬರೆಯೋಲ್ಲ ಅಂತ ನಾನು ಆಗಿದ್ದರೆ ಇಲ್ಲಿ ವ್ಯತ್ಯಾಸ ಹೇಳ್ಬಿಡ್ತೀನಿ. ಮೊದಲಾಗಿ ಅಲ್ಲಾ ಅನ್ನುವ ಒಂದು ದೇವರ ಪರಿಕಲ್ಪನೆಗೆ ಅಲ್ಲಿ ಅದಕ್ಕೆ ರೂಪವಿಲ್ಲ, ಏನೂ ಇಲ್ಲ, ಅದಕ್ಕೆ ಲಿಂಗವಿಲ್ಲ. ಅಲ್ಲ ಅನ್ನೋದಕ್ಕೆ ಲಿಂಗ ಇಲ್ಲ, ರೂಪವಿಲ್ಲ, ಅದು ಯಾವ ಆಕ್ಟಿವಿಟೀಸ್ ಇಲ್ಲ, ಅದಕ್ಕೊಂದು ವಿಷಯಗಳು ಜಾಸ್ತಿ ಇಲ್ಲ, ವಿಷಯಗಳೇ ಇಲ್ಲ. ಸೊ ಇಲ್ಲಿ ತುಂಬಾ ಸಿಗುತ್ತೆ, ದಂಡಿಯಾಗಿ ಮಾಡ್ತೀನಿ ಅಂತ ಅಲ್ಲ ಅದು ಇಲ್ಲಿ ಯಾವ ರೀತಿಯಲ್ಲಿ ಇವುಗಳು ಬಂದಿದೆ. ನಾವು ಮನುಷ್ಯ ಜೀವನ, ಮನುಷ್ಯರ ಆಲೋಚನೆ, ಮನುಷ್ಯರ ನಡವಳಿಕೆ ಇವುಗಳನ್ನೇ ಈ ದೇವತೆಗಳು ತೋರಿಸ್ತಾ ಇರೋದು. ಹಿಂದೂ ದೇವರುಗಳ ಬಗ್ಗೆನೇ ಜಾಸ್ತಿ ಬರೀತಾರೆ. ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಬೌದ್ಧ, ಈ ಥರದ ಧರ್ಮಗಳ ಬಗ್ಗೆ ಇವರು ಟಚ್ಚೇ ಮಾಡೋದಿಲ್ಲ. ಯೋಗೇಶ್ ಮಾಸ್ಟರ್ಗೆ ಹಿಂದೂ ಧರ್ಮದನೇ ಅವ್ರಿಗೆ ಮುಖ್ಯ ಆಗುತ್ತೆ. ಸೊ ಇಲ್ಲಿಂದ ಕೆದಕ್ತಾರೆ ಅಂತ. ಈಗ ಮನುಷ್ಯರಲ್ಲಿ ನಡೆಯುವಂತಹ ಅವ್ಯವಹಾರಗಳನ್ನು, ಅವರ ನಡವಳಿಕೆಗಳನ್ನೆಲ್ಲನೂ ದೇವರ ಕಥೆಗಳಲ್ಲೂ ನೀವು ತೋರಿಸ್ಬಿಡ್ತೀರಿ. ಬೇರೆ ಧರ್ಮಗಳಲ್ಲಿ ನೀವು ಇಲ್ಲಿರುವಂಥ ನ್ಯೂನ್ಯತೆಗಳು ಯಾವ ನ್ಯೂನ್ಯತೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಇದು ನ್ಯೂನ್ಯತೆ ಅಲ್ಲ, ಅವ್ಯವಹಾರ ಅಂದ್ರಲ್ಲ ಅಲ್ಲ, ನಾನು ಹೇಳ್ತೀನಿ. ಲೋಪದೋಷಗಳು ಅಲ್ಲ, ಇದು ಮೌಢ್ಯಗಳು ಬೇರೆ ಧರ್ಮದಲ್ಲೂ ಇದೆ. ನಾನು ಹೇಳ್ತಾ ಇರೋದು ದೇವ್ರ ಬಗ್ಗೆ. ಈ ದೇವರುಗಳು ಈಗ ಮನುಷ್ಯ ಸಹಜವಾಗಿ ಹೇಗೆ ನಡ್ಕೊಳ್ತಾರೋ, ಈಗ ನಾವು ಹೇಗೆ ಡ್ರೆಸ್ ಹಾಕೊಳ್ತೀವೋ, ನಾವು ಹೇಗೆ ಒಡವೆಗಳು ಹಾಕೊಳ್ತೀವೋ, ನಾವು ಹೇಗೆ ಸಂಸಾರ ಅಂತ ಮಾಡ್ತೀವೋ, ಕೋಪದಿಂದ ಒಬ್ರಿಗೊಬ್ರು ಹೊಡಿತೀವಿ, ಕೊಲ್ತೀವಿ, ಇವೆಲ್ಲ ಏನೇನೆಲ್ಲ ಮಾಡ್ಕೊಂಡಿರುವಂಥ ಒಂದು ಮನುಷ್ಯನ ವ್ಯವಹಾರಗಳಿದೆಯಲ್ಲ, ಈ ರೀತಿಯ ವ್ಯವಹಾರಗಳನ್ನೆಲ್ಲನೂ ದೇವರುಗಳಿಗೆ ಆರೋಪಿಸಿರುವಂತಹ ನಮ್ಮಲ್ಲಿ ಇರುವಂತಹ ಪುರಾಣ ಪುಣ್ಯಕಥೆಗಳು. ಹಾಗಾಗಿ ಇಲ್ಲಿ ನಮಗೆ ವಿಷಯಗಳು ಚರ್ಚೆಗೆ ಮತ್ತು ವಿಮರ್ಶೆಗೆ, ವಿಶ್ಲೇಷಣೆಗೆ ಹೆಚ್ಚು ಅವಕಾಶವಿರ್ತದೆ. ಆದರೆ ಅಲ್ಲಾಹನ ಬಗ್ಗೆ ಆಗಲಿ ಅಥವಾ ಕ್ರಿಶ್ಚಿಯನ್ನರ ಪರಮಪಿತನ ಬಗ್ಗೆ ಆಗಲಿ ಅದು ಎಲ್ಲ ಏನೂ ಸಿಗೋದಿಲ್ಲ. ಯಾಕೆಂದರೆ ಅವರಿಗೆ ಆಕಾರವಿಲ್ಲ,
ಅವ್ರಿಗೆ ಎಂಟಿ ಇಲ್ಲ, ಇದು ಅಲ್ಲನಿಗೆ ಲಿಂಗವಿಲ್ಲ, ಇದು ಅವ್ರಿಗೊಂದು ಸಂಸಾರ ಇಲ್ವಾ, ಅಲ್ಲಾಗೊಂದು ಹೆಂಡತಿ, ಅವ್ರಿಗೊಂದು ಮಕ್ಕಳು, ಈ ಥರದ್ದೆಲ್ಲ ಏನೂ ಇಲ್ಲ. ಅಲ್ಲ, ಅವ್ರು ಹೇಳಿದ್ರೆ ನೀವು ಒಪ್ಕೊಂಡ್ಬಿಡ್ತೀರಿ, ಮಾಡ್ಬೋದಲ್ಲ. ಪರಿಕಲ್ಪನೆ. ಈಗ ನಾವೀಗ ನಾನು ಅಲ್ಲನೇನು ಒಪ್ಕೊಂಡಿಲ್ಲ, ಅಲ್ಲನ ಪರಿಕಲ್ಪನೆ ಅದು. ಇದು ಪರಮಪಿತನ ಪರಿಕಲ್ಪನೆ. ಯಾರು? ಕ್ರೈಸ್ತರು. ಅವರು ತಂದೆ ಅಂತ ಹೇಳಿದ್ರು. ಹೀಗೆ ಅವ್ರವ್ರ ಪರಿಕಲ್ಪನೆಗಳನ್ನ, ಈ ದೇವತೆಗಳು ಕೂಡ ಪರಿಕಲ್ಪನೆಗಳೇ. ಅಲ್ಲ, ನೀವು ಟೀಕೆ ಮಾಡೋದಾದ್ರೆ ಅಂದ್ರೆ ಟೀಕೆ ಮಾಡಲೇಬೇಕು ಅಂತ ಯಾಕೆ ಮಾಡಬೇಕು? ಟೀಕೆ ಅನ್ನೋದಕ್ಕಿಂತ ವಿಮರ್ಶಾ ವಲಯದಲ್ಲಿ ವಿಮರ್ಶಾ ದೃಷ್ಟಿಯಲ್ಲಿ ನೋಡೋದಾದ್ರೆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆನೂ ಸಾಕಷ್ಟು ವಿವಾದಗಳಿವೆ. ಅಳಿಯ ಮತ್ತೆ ಮಾವ, ಈಗ ಶಿಯಾ ಸುನ್ನಿ ಅಂತದ್ದು ಈಗಂತೂ ತುಂಬಾ ನಡೀತಾ ಅಲ್ಲ. ಇನ್ನೊಂದು ವಿಮರ್ಶಾ ದೃಷ್ಟಿಯಲ್ಲಿ ನೋಡುವಂಥದ್ದಾದ್ರೆ ಅಂದ್ರೆ ಎಲ್ಲಾ ಧರ್ಮಗಳು ನಾವು ಸಹ ಈ ವಿಷಯದಲ್ಲಿ ನೀವು ಯಾಕೆ ನೀವು? ಅಲ್ಲ, ನಾನು ಇದೊಂದು ತುಂಬಾ ದೊಡ್ಡ ಮತ್ತು ತಮಾಷೆ ಪ್ರಶ್ನೆ. ನನಗೆ ಟೀಕೆ ಮಾಡಬೇಕು ಅವ್ರದ್ದು ಬಿಟ್ಟಿದೆ ಅಲ್ಲ. ಒಂದು ನಿಮಿಷ, ಟೀಕೆಗಾಗಿ ಟೀಕೆ ಅಲ್ಲ. ಅಲ್ಲ, ನಿಮ್ಮ ಕುತೂಹಲ ಬೇರೆ ಧರ್ಮಕ್ಕೂ ಹೋಗಿದ್ರೆ ಇನ್ನೊಂದಷ್ಟು ಮುಗಿದಿಲ್ವಲ್ಲ, ಇನ್ನೂ ಹೊಸ ಒಳಹುಗಳು ಸಿಕ್ಕಿರ್ತಿದ್ವಲ್ಲ ಅಂತ. ಅಲ್ಲ, ಇದು ಇನ್ನೂ ಮುಗಿದೇ ಇಲ್ವಲ್ಲ, ಇದು ಅಷ್ಟೊಂದಿದೆ. ಈಗ ನಮ್ಮದೇನು ನಾವು ಈಗಾಗಲೇ ಹಿಂದೂಗಳನ್ನ ವಿರೋಧ ಮಾಡ್ಕೊಂಡು ಸಾಕಷ್ಟು ಆಗಿದೆ. ಮತ್ತೆ ಬೇರೆ ಧರ್ಮದವ್ರು ವಿರೋಧದ ಕಥೆನೇ ಅಲ್ಲ ಇದು. ವಿರೋಧ ನಾನು ವಿರೋಧ ಕಟ್ಕೊಳ್ತಾ ಇದ್ದೀನಿ ಅನ್ನುವ ಯೋಚನೆ ಕೂಡ ನಾನು ಮಾಡ್ತಾ ಇಲ್ಲ. ಇದು ಏನು ಅಂತಂದರೆ, ಒಂದು ಸ್ಪಷ್ಟವಾಗಿ ನಾನು ಹೇಳೋದೇನು ಅಂತಂದರೆ, ಇದು ಸಾಕಷ್ಟು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನು ಸುತ್ತುವರೆದುಕೊಂಡು ಇವತ್ತಿಗೂ ಕೂಡ ನಮ್ಮನ್ನು ಬಾಧಿಸ್ಕೊಂಡು ಬಂಧಿಸ್ಕೊಂಡು ಇವೆ ಈ ಕಥೆಗಳು. ಇವುಗಳನ್ನು ಅರ್ಥ ಮಾಡಿಕೊಳ್ಳುವ ಬಗೆಯನ್ನು ನಾನು ಟ್ರೈ ಮಾಡ್ತಾ ಇರೋದು. ನಾನು ಇದು ಟೀಕೆ ಅಂತೂ ಖಂಡಿತವಾಗಿ ಮಾಡಿದ್ರೆ ನಾನು ಇದು ಯಾವತ್ತೂ ಒಪ್ಪಲ್ಲ. ಹಿಂದೂ ಧರ್ಮದ ದೇವತೆಗಳನ್ನ ಬೈತೀನಿ, ನಾನು ಬೊಯ್ಯಲಿಕ್ಕೆ ಇಲ್ಲದೇ ಇರುವ ನಾನು ಯಾವಾಗಲೂ ಹೇಳ್ತೇನೆ, ನಾನು ನಾಸ್ತಿಕ. ಇಲ್ಲದೇ ಇರೋದ್ರ ಬಗ್ಗೆ ನಾನು ಯಾತಕ್ಕೆ ಬೈಲಿ? ಇಲ್ಲದೇ ಇರೋದ್ರ ಬಗ್ಗೆ ಯಾತಕ್ಕೆ ಆಗಿದ್ರೆ ಮತ್ತೆ ನಿಮ್ಮ ಚಿಂತನೆಗಳನ್ನ ಅವ್ರು ಹೆಂಗ್ ಗ್ರಹಿಸಿದ್ರು, ಯಾಕೆ ಆಗ್ತಾರ ಗ್ರಹಿಸ್ತಾರೆ? ತಪ್ಪು ಗ್ರಹಿಕೆ ಅನ್ನೋದಷ್ಟನ್ನೇ ನಾನು ಹೇಳ್ತಾ ಇರೋದು. ಅಲ್ಲ, ಕಾರಣ ಏನಂತ ಆ ಗ್ರಹಿಕೆಗೆ, ಈಗ ನೀವು ಬೈಲಿಲ್ಲ ಅಂದ್ರೆ ಮತ್ತೆ ಅವ್ರು ಬೈತಿದಾರಂತ ಯಾಕೆ ಹಂಗೆ ಗ್ರಹಿಕೆ ಮಾಡ್ಕೋತಾರಂತ? ಬಹುಶಃ ಈ ಶಬ್ದ ಬಳಕೆಗಳನ್ನು ಅವರು ಶ್ರದ್ಧಾ ಭಕ್ತಿಗಳಿಂದ ಒಂದು ವಿಷಯವನ್ನು ಅರ್ಥವಾಗದಿರುವಂತಹ ಭಾಷೆಯಲ್ಲಿ ಅಲ್ಲ, ಅದು ಹಾಗಲ್ಲ, ಅದು ಹಾಗೂ ಅಲ್ಲ. ಯಾವ ವಿಷಯದ ಬಗ್ಗೆ ಅವರು ಭಯ ಮತ್ತು ಭಕ್ತಿ ಇವೆರಡನ್ನ ಇಟ್ಟುಕೊಂಡು ತುಂಬ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವಂತೆ ನೋಡ್ತಾ ಇರುವಂಥ ವಿಷಯವನ್ನು ನಾವು ವಿಮರ್ಶಾತ್ಮಕವಾಗಿ ನಮ್ಮ ಪದ ಬಳಕೆಗಳು ಬದಲಾಗ್ತವೆ. ಖಂಡಿತವಾಗೂ ಅಲ್ಲಿ ಪದ ಬಳಕೆಗಳು ಬದಲಾಗ್ತವೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರೋವಂಥದ್ದು ಇರಬಹುದು ಅಷ್ಟೇ. ಅದು ಮುಖ್ಯವಾದ ಕಾರಣ. ನಾವು ಅವುಗಳನ್ನು ಶ್ರದ್ಧಾ ನಂಬಿಕೆ ಮತ್ತು ಭಯಭಕ್ತಿಗಳಿಂದ ನೋಡದೆ ವಸ್ತುನಿಷ್ಠವಾಗಿ ಅಥವಾ ಅಧ್ಯಯನದ ದೃಷ್ಟಿಯಿಂದ ಅಥವಾ ಬೇರೆ ಇನ್ಯಾವುದೋ ರೀತಿಯಿಂದ ನೋಡಬೇಕಾದ್ರೆ ಬಳಸುವಂಥ ಪದಗಳಿಗೂ ಮತ್ತು ಅವರು ಬಳಸುವಂಥ ಪದಗಳಿಗೂ ವ್ಯತ್ಯಾಸ ಇರ್ತದೆ, ನೋಡುವ ದೃಷ್ಟಿಗೂ ವ್ಯತ್ಯಾಸ ಇರ್ತದೆ. ಹಾಗಾಗಿ ನಮ್ಮ ವಿಚಾರಧಾರೆನೂ ಏನಾಗುತ್ತೆ, ಅವರಿಗೆ ಆಘಾತವನ್ನು ಕೊಡ್ಬೋದು, ಆಘಾತವಾಗಬಹುದು. ಅದ್ರ ಬಗ್ಗೆ ಏನು ಸಂದೇಹವಿಲ್ಲ. ಈಗ ಸಂಶೋಧನೆ ಅಂದರೆ ನೋಡುವ, ತಿಕ್ಕುವ, ಆಳ ಅರಿವು, ಅಂದರೆ ಅದು ಬಗೆದು ಹೊಸದನ್ನು ಕೊಡುವಂಥದ್ದು. ಈಗ ನೀವು ನಿಮ್ಮ ಸಂಶೋಧನೆ ದೃಷ್ಟಿಯಲ್ಲಿ ನೀವು ಹೇಳ್ತೀರಿ, ನಾನು ಸಂಶೋಧನೆಯಿಂದ ದೇವರ ಹುಟ್ಟಿನ ಬಗ್ಗೆ ತಿಳ್ಕೊಂಡಿದ್ದೀನಿ ಮತ್ತು ಆ ಥರದ ಒಂದಷ್ಟು ಚಿಂತನೆಗಳನ್ನ ಚಿಂತನೆಯ ಆಧಾರದ ಮೇಲೆ ನಾನು ಈ ಥರದ ಚಿಂತನೆಗಳನ್ನು, ಬರಹಗಳನ್ನು ನಾನು ಅಕ್ಷರ ರೂಪಕ್ಕೆ ಇಳಿಸ್ತೀನಿ ಅಂತ ನೀವು ಹೇಳ್ತಿದ್ರಿ. ಸೊ ಬೇರೆ ಯಾರಿಗೂ ಒಳೆದಿರೋವಂಥದ್ದು ಯೋಗೀಶ್ ಮಾಸ್ಟರ್ ಅವ್ರಿಗೆ ದೇವರ ಹುಟ್ಟಿನ ಬಗ್ಗೆ ಮತ್ತು ಆ ಥರದ ಹಿನ್ನೆಲೆಯನ್ನು ಹೇಗೆ ಅವ್ರು ಕಂಡುಹಿಡಿತಾರೆ, ಹೇಗೆ ಹುಡ್ಕೋತಾರೆ, ಹೇಗೆ ಇದು ಕಂಡುಕೊಳ್ತಾರೆ ಅಂತ? ಇಲ್ಲ, ನನಗೊಬ್ಬನಿಗೆ ಅಲ್ಲ, ಇದ್ರದ್ದೊಂದು ಪರಂಪರೆಯೇ ಇದೆ. ದೇವರ ಅಸ್ತಿತ್ವವನ್ನು ಪ್ರಶ್ನಿಸುವ ಮತ್ತು ಅವರ ಇರುವಿಕೆಯನ್ನೇ ತಿರಸ್ಕರಿಸುವ ಬಹಳ ಹಳೆಯ ಪರಂಪರೆ ಇದೆ. ಚಾರ್ವಾಕರಿಂದಲೇ ಇದೆ, ಬೌದ್ಧರಲ್ಲೂ ಬಂತು. ಮತ್ತು ನಂತರ ಪೆರಿಯಾರ್ ಮತ್ತು ಅಂಬೇಡ್ಕರ್ ಅವರ ವಾಲ್ಯೂಮ್ಸ್ನಲ್ಲೆಲ್ಲನೂ ಇದು ದಾಖಲಾಗಿದೆ. ಅಂಬೇಡ್ಕರ್ ಅವರು ಕೂಡ ಬಹಳ ಸಂಶೋಧನೆಗಳನ್ನು ಮಾಡಿ ಅದರ ಒಗಟುಗಳನ್ನು ಬಿಡಿಸಿದ್ದಾರೆ. ಈ ರಾಮ ಮತ್ತು ಕೃಷ್ಣರ ಒಗಟುಗಳಂತೂ ಚಾಟಿ ಏಟು ಕೊಡೋ ಹಾಗೆ ತುಂಬ ನೇರವಾಗಿದೆ, ಖಾರವಾಗಿದೆ. ಮೂರ್ತಿಯವರ ದೇವರು ಅನ್ನೋ ಪುಸ್ತಕನೂ ಕೂಡ ಒಂದು ಬೇರೆ ರೀತಿ. ಹೌದು. ಆಮೇಲೆ ಈಗ ನೀವು ದೇವರು ಇಲ್ಲ ಅಂತ ಹೇಳ್ತೀರಿ, ಸೊ ಇಲ್ಲ ಅಂದಮೇಲೆ ಅದನ್ನ ಹೇಗೆ ನೀವು ಮತ್ತೆ ಅದ್ರ ಬಗ್ಗೆನೇ ಮತ್ತೆ ಯಾತಕ್ಕೆ ಅಂತಂದ್ರೆ ಇಲ್ಲ ಅಂದಮೇಲೆ ಮತ್ತೆ ಹೇಗೆ ಮುಂದುವರಿಯುತ್ತೆ ಅಂತ? ನನ್ನ ಜೊತೆಯಲ್ಲಿರೋ ಸಹಜೀವಿಗಳೆಲ್ಲರೂ ಅದನ್ನೇ ನಚ್ಕೊಂಡ್ಬಿಟ್ಟವ್ರೆ, ಅದ್ರ ಜೊತೆನಲ್ಲೇ ಹೊಡೆದಾಡ್ತಾ ಇದ್ದಾರೆ. ಈ ದೇವರು ಅನ್ನುವ ಹೆಸರಿನಲ್ಲಿ ವ್ಯರ್ಥ ಪ್ರಯತ್ನ ಇಲ್ಲ, ಖಂಡಿತ ಬೇಕಾಗಿರೋ ಅತ್ಯಗತ್ಯವಾಗಿರೋ ಪ್ರಯತ್ನ. ಯಾತಕ್ಕೆ? ನಿಮ್ಮ ಕೂಗು ಕೇಳುತ್ತಾ? ಅಂದ್ರೆ ನಿಮ್ಮ ಬರಹದ ಕೂಗು, ನಿಮ್ಮ ಕೂಗು ಕೇಳಿಸ್ಲೇಬೇಕು, ಕೇಳಿಸ್ತಾ ಇಲ್ಲ ಅಂತ ಆಶಯನ ಅಥವಾ ಏನು, ಹೆಂಗೆ ಕೇಳುತ್ತಾ ನಂಬಿಕೆ ಇದೆಯಾ? ನೋಡಿ, ದೇವರು ಅನ್ನುವ ಹೆಸರಿನಲ್ಲಿ ಎಷ್ಟೆಷ್ಟು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಜನ.
ಭಯ ಮತ್ತು ಆಸೆಗಳನ್ನು ತುಂಬಿಕೊಂಡು ಈ ಜನಗಳನ್ನು ಶೋಷಣೆ ಮಾಡ್ತಿರೋದೇ ದೇವರ ಮೇಲೆ ಇಟ್ಟಿರುವ ಭಯದಿಂದ. ಈ ಪುರೋಹಿತ ವರ್ಗದವರು ಮತ್ತು ಈ ಜ್ಯೋತಿಷಿಗಳು ಇವರೆಲ್ಲರೂ ಅವರನ್ನು ತಮ್ಮ ಹತೋಟಿನಲ್ಲಿ ಇಟ್ಕೊಂಡಿದ್ದಾರೆ. ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ. ನಮ್ಮ ಜನ ಆತ್ಮವಿಶ್ವಾಸವಿಲ್ಲದೆ ಈ ಮೌಢ್ಯಕ್ಕೆ ಗುಲಾಮರಾಗ್ತಾ ಇದ್ದಾರೆ. ಇವರಿಗೆ ದೇವರ ಅಸ್ತಿತ್ವದ ಬಗ್ಗೆ ತಿಳುವಳಿಕೆ ಬೇಕೇ ಬೇಕು. ಅವರಿಗೆ ಮೊದಲು ಈ ಪುರಾಣಗಳನ್ನು ಡಿಕೋಡ್ ಮಾಡುವ ಬಗೆಯನ್ನು ಹೇಳಿಕೊಡಬೇಕು. ಈಗ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಒಂದು ಲೋಪದೋಷಗಳು ಇದ್ದೇ ಇರುತ್ತೆ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವೇನು ಹೇಳ್ತೀವಿ, ಅತ್ಯದ್ಭುತವಾದ ಒಂದು ವ್ಯವಸ್ಥೆ ಇಡೀ ವರ್ಲ್ಡಲ್ಲಿ ಅಂತೇಳಿ ನಾವು ಹೇಳ್ತಿದ್ದೀವಲ್ಲ, ಇಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿವೆ. ಅಂದರೆ ಭ್ರಷ್ಟಾಚಾರ ಇರ್ಬೋದು ಅಥವಾ ಬೇರೆ ಬೇರೆ ಥರದ ಹಗರಣಗಳಿರ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಂಥ ಸಂದರ್ಭದಲ್ಲೇ ಈ ಥರದ ಲೋಪದೋಷಗಳಿರ್ತವೆ. ಇನ್ನು ಈ ಥರದ ಭಾರತೀಯ ಸಂಸ್ಕೃತಿಯಲ್ಲಿ ಈ ಥರದ ಲೋಪದೋಷಗಳಿರ್ತವೆ. ಹಂಗಂತೇಳಿ ಇಡೀ ಪದ್ಧತಿನೇ ತಪ್ಪು ಅನ್ನೋಂಥದ್ದು ಇಲ್ಲ. ಇದು ತುಂಬ ನಾನು ಎಂದಿಗೂ ಒಪ್ಪಲಾರದೇ ಇರುವಂಥ ಮಾತಿದು. ಈ ವಿಷಯದ ಬಗ್ಗೆ ಅರಿವು ಇಲ್ಲದೇ ಇರುವುದರಿಂದ ಈ ಲೋಪದೋಷಗಳು ಮುಂದೆ ಬೃಹತ್ತಾಗಿ ಇದು ಸಾವಿರಾರು ವರ್ಷಗಳಿಂದ ನಡೀತಾ ಇರುವಂತಹ ಅಮಾನವೀಯ ಶೋಷಣೆಗಳು ನಡೀತಾ ಇದೆ. ನಮ್ಮಲ್ಲಿ ಯಾವ ವರ್ಣಾಶ್ರಮ ಪದ್ಧತಿ ನಮ್ಮಲ್ಲಿ ಬಂತೋ ಆಗ ಎಲ್ಲರನ್ನ ಕೂಡ ತಮ್ಮ ಆಧುನಿಕ ಜಗತ್ತಿಗೆ ಕಾಲಿಟ್ರು ಕೂಡ ಈಗ ಜನಗಳು ಅಷ್ಟು ಇಲ್ಲ, ಅವರು ಹೊರಗಡೆಗೆ ಬರೋದಕ್ಕೆ ಸಾಧ್ಯವಾಗದೇ ಇರೋಂಗೆ ಈಗ ಅಂಗೈನಲ್ಲಿ ಜಗತ್ತನ್ನ ನೋಡುವಂತ ಬಂದಿದ್ದಾರೆ. ಕಾಲ ಬದಲಾಗಿದೆ, ಟೆಕ್ನಾಲಜಿ ಎಲ್ಲ ಆಗಿದೆ. ಆದರೆ ಅವರ ಮನಸ್ಥಿತಿಗಳನ್ನು ಮಾತ್ರ ಇನ್ನೂ ಒಂದು ವರ್ಗದ ಜನ ಈ ಪುರೋಹಿತಶಾಹಿ ಈ ವರ್ಣಾಶ್ರಮ ಧರ್ಮವನ್ನ ಅಚ್ಚುಕಟ್ಟಾಗಿ ಮಾಡರ್ನ್ ವೇನಲ್ಲಿ ಇನ್ನೂ ಇಟ್ಟುಕೊಂಡಿದ್ದಾರೆ. ಈ ಅವರ ದೌರ್ಜನ್ಯಗಳಿಗೆ ಶೋಷಣೆಗಳಿಗೆ ಜನಗಳು ಬಲಿ ಆಗ್ತಾನೇ ಇದ್ದಾರೆ. ಇದನ್ನು ಎಚ್ಚರಿಸಲಿಲ್ಲ ಅಂತಂದರೆ ಮೌಢ್ಯಕ್ಕೆ ಈ ಶೋಷಣೆಗೆ ಇವತ್ತಿಗೂ ಜಾತೀಯತೆ ಇದೆ. ಇವತ್ತಿಗೂ ಅಯ್ಯಪ್ಪ ಸ್ವಾಮಿ ಪ್ರಸಾದ ತಿಂದಂಥ ಹುಡುಗನಿಗೆ ಹೊಡೆದುಬಿಟ್ಟು ಸಾಯಿಸುವಂಥ ಪ್ರಕರಣಗಳು ನಡೆದಿದೆ. ಮೊನ್ನೆ ಗುಜರಾತ್ನಲ್ಲಿ ಹೆಣ್ಣುಮಕ್ಕಳು ಪಾಪ ನೀರು ಕುಡಿದಿದ್ದಕ್ಕೆ ಅವ್ರನ್ನ ಬೆತ್ತಲಾಗಿ ಮಾಡಿ ಇನ್ನೂ ನಡೀತಾ ಇದೆ. ಈ ಮನಸ್ಥಿತಿಗಳು ಎಲ್ಲಿಂದ ಹೋಗಬೇಕು? ಈ ತರಹದ ಎಲ್ಲ ಮನಸ್ಥಿತಿಗಳಿಗೂ ಕಾರಣ ಬಂದ್ಬಿಟ್ಟು ಅಜ್ಞಾನ ಮತ್ತು ಮೌಢ್ಯ. ಇದು ಎಲ್ಲದಕ್ಕೂ ಕಾರಣ ಏನು? ಧಾರ್ಮಿಕವಾಗಿರುವಂಥ ಒಂದು ಉನ್ಮತ್ತತೆ ಕೂಡ ಇದರಲ್ಲಿದೆ. ತಾವು ಶ್ರೇಷ್ಠ, ಇತರರ ಕನಿಷ್ಠ, ಈ ಎಲ್ಲದಕ್ಕೂ ಹೋಗಬೇಕು ಅಂತಂದರೆ ಎಲ್ಲ ಆಯಾಮಗಳಿಂದಲೂ ಎಲ್ಲ ಫ್ಯಾಸೆಟ್ಸಿಂದನೂ ವರ್ಕ್ ಆಗಲೇಬೇಕು. ಓಕೆ, ಹಾಗಿದ್ರೆ ಈಗ ನೀವು ಇಷ್ಟು ವರ್ಷದ ಏನು ನಿಮ್ಮ ಚಿಂತನೆಗಳು, ಬರಹಗಳು, ಹೋರಾಟಗಳು ಈ ಸಾರ್ಥಕತೆ ಕಂಡಿದೆ ಅಂತ ಅನಿಸುತ್ತೆ. ಯಾಕಂದರೆ ಬರೀ ಈಗ ವಿರೋಧ ಕಟ್ಕೊಳ್ಳೋದಾಯಿತು, ಮತ್ತು ದೈಹಿಕವಾದ ಹಲ್ಲೆಗಳು, ಮಾನಸಿಕವಾದ ಘಾಸಿ. ಸೊ ಅನಿಸುತ್ತಾ ನಿಮಗೆ ನೋಡಿದ್ರೆ ಈಗ ಈ ಥರದ ಪ್ರಯತ್ನ ಪಟ್ಟಾಗ ನಿಮ್ಗೆ ಏನಾದರೂ ನಾನು ಯಶಸ್ಸು ಸಿಗ್ತಾ ಇದೆ? ಯಶಸ್ಸು ಅನ್ನೋದಕ್ಕಿಂತ ಸಾರ್ಥಕ್ಯ ಕಾಣ್ತಾ ಇದೆಯಾ ನಿಮ್ಮ ಬರಹ ಅಥವಾ ನಿಮ್ಮ ಹೋರಾಟಗಳು, ನಿಮ್ಮ ಚಿಂತನೆಗಳು? ಒಂದು ಸ್ಪಷ್ಟ, ಒಂದು ಮಾಸ್ ಎನ್ಲೈಟನ್ಮೆಂಟ್ ಅನ್ನೋದು ಆಗೋದಿಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ. ಅದು ಯಾವತ್ತೂ ಅಷ್ಟೇ ಪ್ರತಿರೋಧಗಳು ಬರ್ತಾ ಇರ್ತದೆ. ಜಾತೀಯತೆಯನ್ನು ಮತ್ತು ದೇವರ ಒಂದು ಸ್ಥಾಪಿಕ ಒಂದು ಪರಿಕಲ್ಪನೆಯನ್ನು ಹೊಡಿಲಿಕ್ಕೆ ಬಸವೇಶ್ವರ ಕೂಡ ಬೆಟ್ಟದಲ್ಲಿ ಬಿಟ್ಟು ಶರಣ ಚಳವಳಿ ಮಾಡಿದ್ರು. ಬಸವೇಶ್ವರ ಇದು ಬೆಟ್ಟದ ಲಿಂಗವನ್ನು ಬಿಟ್ಟು ಇಷ್ಟಲಿಂಗವನ್ನು ಕಂಡುಕೊಳ್ಳುವಂಥ ಚಳವಳಿಗಳನ್ನು ಮಾಡ್ತಾ ಹೋದರು. ಅದು ಏನು ಅವಾಗಿಂದನೂ ಇದೆ, ಇದೊಂದು ಪರಂಪರೆ ಅವಾಗಿನಿಂದನೂ ಇದೆ. ಈ ಅರಿವನ್ನು ಮೂಡಿಸುವುದು, ಅರಿವೇ ಗುರು, ನುಡಿಯೇ ಜ್ಯೋತಿರ್ಲಿಂಗ ಅಂತ ಅನ್ನೋ ರೀತಿಯಲ್ಲಿ ಈ ಪರಂಪರೆ ಯಾವಾಗಲೂ ಇದೆ. ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ನಡೆದಿದೆ. ಅಲ್ಲಿ ಕೂಡ ಭಯಂಕರವಾಗಿರುವಂತಹ ವಿರೋಧಗಳು ಬಂದಿವೆ. ಇದು ಯಾವಾಗಲೂ ನಡೀತಾ ಇರ್ತದೆ, ಈಗಲೂ ನಡೀತಾ ಇರ್ತದೆ, ಮುಂದೆನೂ ನಡೆಯುತ್ತೆ. ಜನಗಳು ತಾವಾಗಿ ಎಚ್ಚೆತ್ತುಕೊಂಡು ಈ ಅರಿವನ್ನು, ಪ್ರಜ್ಞೆಯನ್ನು ಮೂಡಿಸ್ಕೊಳ್ಳುವವರೆಗೂ ಇದು ನಡೀತಾನೆ ಇರುತ್ತೆ. ಎಂಥ ಆಘಾತಕಾರಿ ವ್ಯವಸ್ಥೆಯಲ್ಲಿದ್ದೀವಿ ಅಂದರೆ, ವ್ಯಕ್ತಿಗಳ ಚಿಂತನೆಗಳನ್ನು ವ್ಯಕ್ತಿಗತವಾಗಿ ಚಿಂತನೆ ಮಾಡದೆ, ವಿರೋಧ ಮಾಡದೆ, ಅಥವಾ ವೈಚಾರಿಕವಾಗಿ ಚರ್ಚೆ ಮಾಡದೆ, ಆರೋಗ್ಯಕರವಾದ ಚರ್ಚೆಗಳಾಗದೆ, ನಿಮ್ಮ ಕೆಲವರ ನಿಮ್ಮ ಥರದ ಚಿಂತನೆಗಳನ್ನು ಕೊಲ್ಲುವಂಥ, ಅಂದರೆ ಗುಂಡಕ್ಕಿ ಕೊಲ್ಲುವ ರೀತಿ ವಿರೋಧ ಮಾಡುವಂಥದ್ದು ನಡೀತಾ ಇದೆ. ಈಗ ಮಹಾರಾಷ್ಟ್ರ ಇರ್ಬೋದು, ದಾಬೋಲ್ಕರ್ ಇರ್ಬೋದು, ಪನ್ಸಾರೆ ಇರ್ಬೋದು, ಕೃಷ್ಣ, ಈ ಥರದ ಬೆಳವಣಿಗೆಗಳು ತುಂಬ ಆಘಾತಕಾರಿ ವಿಷಯಗಳು. ಅಂದರೆ ವ್ಯಕ್ತಿಗಳನ್ನು ವಿರೋಧ ಮಾಡೋದಕ್ಕೆ ಗುಂಡುಗಳನ್ನು ಬಳಸೋದು, ಕೊಲೆಯನ್ನು ಮಾಡ್ಕೊಳ್ಳೋಂಥದ್ದು. ಈಗ ನೀವು ಹೇಳ್ತಿದ್ದೀರಿ, ಈಗ ತುಂಬ ಆತಂಕದಲ್ಲಿದ್ದೀರಿ. ಈಗಾಗಲೇ ಸಾಕಷ್ಟು ಹಲ್ಲೆಗಳಾಗಿದ್ವಿ, ಕೊಲ್ಲೋದಕ್ಕೆ ಬಂದಿದ್ದಾರೆ. ಈಗ ಹೇಳ್ತಿದ್ದೀರಿ ಅಂದರೆ ಕಲಬುರ್ಗಿ, ಕಲಬುರ್ಗಿಯವನ್ನ ಕೊಲ್ಲೋದಕ್ಕೆ ಬಂದಂಥವ್ರು ನಿಮ್ಮನ್ನು ಕೊಲ್ಲೋದಕ್ಕೆ ಬಂದರು ಅಂತ. ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆ ಬಗ್ಗೆ, ಈ ಥರದ ಚಿಂತನೆಗಳ ಬಗ್ಗೆ ವಿರೋಧ ಮಾಡುವಂಥವ್ರು ಯಾಕೆ ಈ ಥರದ ಅವರೇ ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಬಂದರು ಅಂತ ಹೇಳಿ ನೀವು ಹೇಳ್ತಿದ್ದೀರ? ಇದು ಹೇಗೆ ಹೇಳ್ತೀರಿ ಅಂತ? ಅಥವಾ ನೀವು ಮೊದಲೇ ಫಿಕ್ಸ್ ಆಗ್ಬಿಟ್ರು ನನ್ನ ಮಾಡೋಕ್ಕೆ ಬಂದಿದ್ರು ಅಂತ ಅಂದ್ಕೊಂಡಿದ್ರು, ಅಥವಾ ಹೇಗೆ ಅಂತ? ಅದು ಇದೊಂದು ಜಾಲನೆ ಇದೆಯಾ ಅಥವಾ ಹೇಗೆ ಇದು? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇದು ಮುಂಚಿನಿಂದನೂ, ಬಹಳ ಮುಂಚಿನಿಂದನೂ ಈ ಒಂದು ವ್ಯವಸ್ಥೆ ಇದೆ. ಒಂದು ಈ
ವರ್ಣಾಶ್ರಮ ಧರ್ಮದಲ್ಲಿ, ವರ್ಣಾಶ್ರಮ ಪದ್ಧತಿಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವುಗಳಲ್ಲಿ ಈ ಮೇಲ್ವರ್ಗದ ಜನರು ಯಾವಾಗಲೂ ತಳವರ್ಗದವರನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ಆ ವರ್ಗವನ್ನು ಬಿಟ್ಟು ಹೋಗಲಾರದೇ ಇರೋ ಹಾಗೆ ಅವರು ಹಾಗೇ ಇರುವ ಹಾಗೆ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಮತ್ತು ಅದೇ ಮುಂದುವರಿಕೆಯ ಭಾಗವಾಗಿ ಇದು ಬಂದಿರೋದು. ಇವತ್ತು ನಾವೇನು ನೋಡ್ತಾ ಇದ್ದೀವೋ ಅದೇ ಇವತ್ತಿನ ಅದನ್ನು ನೋಡ್ತಾ ಇರೋದು. ಈಗ ಹಿಂದುತ್ವವಾದ ಇದೆಯಲ್ಲ, ಈ ಹಿಂದುತ್ವವಾದವನ್ನು ಯಾರು ಮಾಡ್ತಿರೋದು? ಲಿಂಗಾಯತರು ಹಿಂದೂಗಳಲ್ಲ, ಮತ್ತು ಈ ದಲಿತರು ಹಿಂದೂಗಳಲ್ಲ. ಆದ್ರೂ ಅವ್ರನ್ನ ಹಿಂದೂಗಳು ಅಂತ ಇವಾಗ ಅವ್ರನ್ನ ತಮ್ಮ ಪರಿಧಿನಲ್ಲಿ ತಗೊಳ್ತಾ ಇದ್ದಾರೆ. ಯಾತಕ್ಕೆ ತಗೊಳ್ತಾ ಇದ್ದಾರೆ? ಅವರ ಬೆಂಬಲವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಲ್ಲ, ಕಾನೂನಲ್ಲೇ ಅಂದರೆ ಇದು ಸಂವಿಧಾನದಲ್ಲೇ ಇದೆಯಲ್ಲ ಅದು. ಅಂದರೆ ಅವರು ಇಲ್ಲ, ಅದು ಒಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಇದು. ನೀವು ನಿಮ್ಮ ಸಂಶೋಧನೆಯ ವಲಯದಲ್ಲಿ ನೀವು ಆಧಾರದ ಮೇಲೆ ನೀವು ಹೇಳ್ತಿರುವಂಥದ್ದು. ಅದು ಸರಿ. ಈ ಮಿಸ್ಕನ್ಸೆಪ್ಷನಿಂದ ಜನಗಳು ತಾವಾಗಿ ಹೊರಗಡೆ ಬರುವವರೆಗೂ ಹಿಂದೂ ಧರ್ಮ ಒಂದು ಸ್ಥಾಪಕ ಧರ್ಮ ಅಲ್ಲ ಅನ್ನುವ ಮೊದಲ ಪರಿಜ್ಞಾನ ಇಲ್ಲ. ಹಿಂದೂ ಧರ್ಮ ಅಂತ ಅನ್ನೋದಕ್ಕೆ ಧರ್ಮವೇ ಸ್ಥಾಪಕ ಧರ್ಮ ಅಲ್ಲದೇ ಇದ್ದಾಗ ಇದಕ್ಕೊಂದು ಧರ್ಮಗ್ರಂಥ ಅನ್ನೋದು ಇಲ್ಲ. ಯಾಕೆಂದರೆ ಇದು ಭಗವತ್ ಅವ್ರು ಹೇಳ್ತಿರೋದು ಹಿಂದೂ ಧರ್ಮ ಅನ್ನೋದು ಅದೊಂದು ಪದ್ಧತಿ, ಅದೊಂದು ಜೀವನ ಪದ್ಧತಿ, ಬದುಕುವ ರೀತಿ, ವಿಧಾನ ಅನ್ನೋದು. ಇದು ಭಗವದ್ಗೀತೆ ಅನ್ನೋದು ಕೂಡ ಅಷ್ಟೇನೆ. ಅದೊಂದು ಧರ್ಮಗ್ರಂಥವಲ್ಲ, ಅದೊಂದು ಮಹಾಕಾವ್ಯದ ಒಂದು ಭಾಗ. ಅದು ಸಣ್ಣ ಪ್ರಮಾಣದಲ್ಲಿತ್ತು, ಅದು ಬರ್ತಾ ಬರ್ತಾ ಹಲವು ವಿಷಯಗಳನ್ನ ಸೇರಿಕೊಂಡು ಬೃಹತ್ತಾಗಿ ಬೆಳೀತು. ಅದೊಂದು ಅಧ್ಯಯನಶೀಲ ಯೋಗ್ಯ ಗ್ರಂಥ, ತುಂಬ ಚೆನ್ನಾಗಿರುವಂಥ ಗ್ರಂಥ. ಹಲವು ತತ್ವಗಳನ್ನು ಹೇಳೋದಕ್ಕೆ ಹೊರಡುತ್ತೆ. ಅದರಲ್ಲಿ ಒಪ್ಪುವಂಥದ್ದು ಇದೆ, ಒಪ್ಪದೇ ಇರೋವಂಥದ್ದು ಇದೆ. ಅದು ಜಿಜ್ಞಾಸೆಗೆ ಬಿಟ್ಟಿದ್ದು. ಆದರೆ ಈಗಲೂ ಕೂಡ ಆಗ್ತಾ ಇರೋದೇನು ಅಂತಂದರೆ, ತಳವರ್ಗದ ಜನಗಳನ್ನು ಹಿಂದುತ್ವದ ಭಾವನೆಗಳನ್ನು ತುಂಬಿ ಅವರನ್ನೇ ಉಪಯೋಗಿಸ್ಕೊಳ್ತಾ ಇರೋದು. ಇಲ್ಲಿ ಮೇಲ್ವರ್ಗದ ಜನಗಳೆಲ್ಲ ಬಲಿಯಾಗ್ತಾ ಇರೋದು. ಮೇಲ್ವರ್ಗದ ಜನಗಳೆಲ್ಲ ಬಂದ್ಬಿಟ್ಟು ದಾಂಧಲೆಗಳನ್ನು ಮಾಡ್ತಾ ಇರೋದು. ಬಾಬ್ರಿ ಮಸೀದಿಯನ್ನು ಒಡೆದಿದ್ದೂ ಕೂಡ ತಳವರ್ಗದ ಜನಗಳೇ. ಈಗ ಅವರುಗಳೆಲ್ಲ ಕಾಲಾಳುಗಳಾಗಿ ಇವ್ರುಗಳಿಗೆ ಮೇಲ್ವರ್ಗದ ಜನಗಳು ಎಲ್ಲೋ ಒಂದು ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೂತ್ಕೊಂಡು ಸಂಘ ಪರಿವಾರದವರು ಇಂಥವರೆಲ್ಲರೂ ಮಾಡುವಂತಹ ಇವರ ಕೈಗಳು ಅವರ ಮೆದುಳುಗಳು. ಹೌದು, ನೇರವಾಗಿ ಅದೇ ಆಗ್ತಾ ಇರೋದು ಕೂಡ. ಇವ್ರ ಕೈಗಳನ್ನೆಲ್ಲ ನಡೆಸ್ತಾ ಇರೋದೇ ಅವರ ಮೆದುಳುಗಳು. ಇದೇ ರೀತಿಯಲ್ಲಿ ಎಲ್ಲವೂ ಕೂಡ ಆಗ್ತಾ ಇರೋದು. ಕೆಲವು ಕೈಗಳು ನಿಮ್ಮನ್ನು ನೇರವಾಗಿ ಕೊಲ್ಲೋದಕ್ಕೆ, ಅಂದರೆ ನನಗೆ ಇದಕ್ಕೆ ನೇರವಾಗಿ ಉತ್ತರ ಆಗಬೇಕು. ಕೆಲವು ಕೈಗಳು ನೇರವಾಗಿ MM ಕಲಬುರ್ಗಿ ಅವ್ರನ್ನ ಕೊಂದವರೇ ನನ್ನನ್ನು ಕೊಲ್ಲೋದಕ್ಕೆ ಬಂದ್ರಿ ಅಂತ ಹೇಳಿದ್ರಿ. ಅದು ಹೇಗೆ, ಯಾರು ಮಾಡಿದ್ರು? ಸ್ವಲ್ಪ ಅದು ಗೊತ್ತಿಲ್ಲದೆ ಇರೋರು, ಅವರು ಅನ್ಐಡೆಂಟಿಫೈಡ್ ಅವರು. ಅದು ಬಂಧಿಸಿದ್ದು ಅವ್ರು ಯಾರ್ಯಾರನ್ನ ಬಂಧಿಸಿದ್ರು ಅವರೆಲ್ಲರೂ ಅವರಲ್ಲ ಅಂತ ಅಂದ್ಬಿಟ್ಟು ನಿರೂಪಿತವಾಯಿತು. ಅದು ಇನ್ನೂ ಗೊತ್ತಿಲ್ಲ. ಆದರೆ ಹಿಂದುತ್ವವಾದಿಗಳಂತೂ ನಿಜ. ಪದೇ ನಾವು ಯಾವಾಗ ನೋಡಿದ್ರಿ? ಸೊ ಐಡೆಂಟಿಫೈ ಮಾಡಿದ್ದೀನಿ. ನನಗೀಗಲೂ ಕೂಡ ಅವರು ಚೆನ್ನಾಗಿ ಗಮನದಲ್ಲಿದ್ದಾರೆ. ಈ ಹಿಂದೂ ಧರ್ಮವನ್ನು ಒಪ್ಪಿಕೊಂಡವರೆಲ್ಲರೂ ಹಿಂದುತ್ವವಾದಿಗಳಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಹಿಂದೂ ಧರ್ಮದವರೆಲ್ಲರೂ ಹಿಂದುತ್ವವಾದಿಗಳಲ್ಲ. ಹಿಂದುತ್ವವಾದಿಗಳು ಅಂತಂದರೆ ಅವರು ಮೂಲಭೂತವಾದಿಗಳು, ಅವರು ಕೋಮುವಾದಿಗಳು. ಹಿಂದೂ ಧರ್ಮೀಯರಿಗೂ ಮತ್ತು ಹಿಂದುತ್ವವಾದಿಗಳಿಗೂ ದೊಡ್ಡ ವ್ಯತ್ಯಾಸ ಇದೆ. ಹಿಂದೂ ಧರ್ಮದವರು ಅಥವಾ ಹಿಂದೂ ಧರ್ಮದ ಮರ್ಯಾದೆ ಕಳೀಲಿಕ್ಕೆ ಈ ಹಿಂದುತ್ವವಾದಿಗಳಿರೋದು. ಈಗ ಇಸ್ಲಾಮಿಕ್ ಸ್ಟೇಟ್ಸ್, ಇದು IS ಉಗ್ರರು, ಅವರು ಇಸ್ಲಾಂ ಧರ್ಮದ ಮರ್ಯಾದೆ ಕಳೆಯೋದಕ್ಕೆ ಹೇಗಿದ್ದಾರೋ, ಈ ಮುಸ್ಲಿಂ ಉಗ್ರವಾದಿಗಳು ಹೇಗೆ ಇಸ್ಲಾಂ ಧರ್ಮದ ಮರ್ಯಾದೆ ಕಳೀತಾ ಇದ್ದಾರೋ, ಹಾಗೆ ಹಿಂದುತ್ವವಾದಿಗಳು ಈ ಹಿಂದೂ ಧರ್ಮದ ಮರ್ಯಾದೆಯನ್ನು ಕಳೀತಾ ಇದ್ದಾರೆ. ಅದರಲ್ಲಿರುವಂತಹ ಉಪನಿಷತ್ತುಗಳಾಗಲಿ, ಬ್ರಹ್ಮಸೂತ್ರಗಳಾಗಲಿ, ಬೇರೆ ಬೇರೆ ರೀತಿಯ ಅತ್ಯದ್ಭುತವಾಗಿರುವಂತಹ ವಿಷಯಗಳು ಇವರಿಂದಾಗಿ ಅವೆಲ್ಲನೂ ಮರೆಮಾಚ್ತಾ. ಎಲ್ಲ ವೈರುಧ್ಯಗಳು ಮತ್ತು ಪ್ರತಿರೋಧಗಳು ಮತ್ತು ಬಗೆ ಬಗೆಯ ಜೀವನ ಪದ್ಧತಿಗಳು, ಅದು ಭಾರತೀಯರ ಜೀವನದಲ್ಲಿ ಹೇಳೋದಾದ್ರೆ ಬಹುಸಂಸ್ಕೃತಿಯನ್ನು ಒಳಗೊಂಡಿರುವಂಥದ್ದು. ಇವೆಲ್ಲ ಅಂದರೆ ವೆರೈಟಿ, ವಿವಿಧ, ಒಬ್ಬೊಬ್ರದ್ದು ಒಂದೊಂದು ಥರದ್ದು ಇರುತ್ತೆ. ಇವೆಲ್ಲಗಳ ನಡುವೆ ವಾದ ವಿವಾದ, ಪ್ರತಿರೋಧ, ಎಡ ಬಲ ಚಿಂತನೆ, ಇವೆಲ್ಲ ತುಂಬ ಒಂದಷ್ಟು ಒಬ್ಬೊಬ್ರು ತುಂಬ ಗಾಢವಾಗಿ ಮತ್ತು ಕ್ರಾಂತಿಕಾರಕವಾಗಿ ಈ ಕಾಲಘಟ್ಟದಲ್ಲಿ ನಡೀತಿರೋವಂಥದ್ದು. ಇವೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ, ಸೊ ಮುಂದುವರಿತಿರುವಂತಹ ಈ ಕಾಲಘಟ್ಟದಲ್ಲಿ ನಮ್ಮ ದೇಶದ ಅಥವಾ ನಮ್ಮ ಕರ್ನಾಟಕದ ಸದ್ಯದ ಈ ಕರ್ನಾಟಕದ ತಲ್ಲಣಗಳು ಹೇಗಿದೆ ಅಂತ ಅನಿಸುತ್ತೆ ನಿಮಗೆ? ಈಗ ನೀವು ಯಾವುದೇ ಚಿಂತನೆ ಪೂರ್ವಗ್ರಹ ಇಲ್ಲದೆ ನೀವು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕರ್ನಾಟಕದ ಚಿತ್ರಣಗಳನ್ನ ನೋಡೋದಾದ್ರೆ ಏನನ್ಸುತ್ತೆ ನಿಮ್ಗೆ? ಭಯ ಆಗುತ್ತೆ. ಇವ್ರು ಹೇಳಿದ್ರಲ್ಲ, ದಿನೇಶ್ ಅಮೀನ್ ಮಠ್ ಅವ್ರು ಹೇಳ್ತಾರಲ್ಲ, ಅವ್ರ ಥರನೂ ನಿಮಗೂ ಭಯ ಆಗ್ತದೆ ಅಲ್ಲ? ನನಗೆ ಅವರು ಯಾವ ಥರ ಭಯ ಆಯಿತೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಮುಂದಿನ ಪೀಳಿಗೆಗಳ ಬಗ್ಗೆ ಭಯ ಆಗುತ್ತೆ.
ಎಷ್ಟೊಂದು ತಂತ್ರಜ್ಞಾನದಲ್ಲಿ ವೈಜ್ಞಾನಿಕವಾಗಿ ಎಷ್ಟೆಲ್ಲ ಮುಂದುವರೆದಿದ್ರೂ ಕೂಡ ಅವರ ಮನಸ್ಥಿತಿಗಳಿಂದ ಅದು ಕೊಳೆತ ಮತ್ತು ಹಳೆಯ ವಾಸನೆ ಹೊಡಿತಾ ಇರೋವಂಥದ್ದು ಯಾವುದೋ ಒಂದು ಜಡ್ಡುಗಟ್ಟಿರೋ ಮನಸ್ಥಿತಿಗಳಿಂದ ಇನ್ನೂ ಬರದೇ ಇರೋದ್ರ ಬಗ್ಗೆ ನೋಡಿದ್ರೆ ಭಯ ಆಗುತ್ತೆ. ಎಷ್ಟು ಕೂಲಾಗಿ ಬಿಂದಾಸ್ ಆಗಿ ಓಪನ್ ಆಗಿ ಮುಕ್ತವಾಗಿ ಇರಬೇಕಾಗಿರುವಂಥ 20-26 ವಯಸ್ಸಿನ ಹುಡುಗರುಗಳು ಧರ್ಮ ಜಾತಿ ಅದೇನೇನೋ ಹೇಳ್ಕೊಂಡು ನಾನು ಮಸಿ ಬೆಳಿತೀನಿ ಕೊಲ್ತೀನಿ ಅಂತೆಲ್ಲ ಬಂದರೆ ಇದು ಅಧೋಗತಿ ಅಲ್ಲದೆ ಇನ್ನೇನು. ಈ ಪೀಳಿಗೆಯವರು ನಮಗೆ ಹೇಳಬೇಕು, ನಾವೇನಾರು ಅಂಥ ಮಾತುಗಳನ್ನು ಆಡಿದ್ರೆ ನಮಗೆ ಹೇಳಬೇಕು, ಯಾವ ಕಾಲದಲ್ಲಿದ್ದೀರಿ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ, ನಾವು ಎಷ್ಟೊಂದು ಮುಂದುವರೆದಿದ್ದೀವಿ, ಎಷ್ಟೊಂದು ವಿಕಾಸವಾಗಿ ಮುಕ್ತವಾಗಿ ಮಾತಾಡಬೇಕು ನಾವು ಅಂತ ಅವರು ನಮಗೆ ಹೇಳಬೇಕು. ಅವರು ನಮ್ಮ ಮುಂದುವರೆದ ಪೀಳಿಗೆ, ನಮಗಿಂತ ಮುಂದುವರೆದ ಪೀಳಿಗೆ ಅಷ್ಟೊಂದು ಹಿಂದುಳಿದಿದೆ ಅಂತಂದರೆ ವೈಚಾರಿಕವಾಗಿ, ಇನ್ನು ಅದಕ್ಕಿಂತ ಮುಂದುವರಿಯೋ ಪೀಳಿಗೆ ಬಗ್ಗೆ ನನಗೆ ಭಯಂಕರವಾದ ಭಯ ಆಗತ್ತೆ. ಎಸ್, ಈಗ ನಿಮ್ಮದು ಸಿನಿಮಾ ಇನ್ನೇನು ಒಂದು ಬಿಡುಗಡೆಗೆ ತಯಾರಿಯಾಗಿದೆ, ಅಂದರೆ ಮರಳಿ ಮನೆಗೆ ಸಿನಿಮಾ. ಸೊ ಈ ಸಂದರ್ಭದಲ್ಲಿ ಯೋಗೀಶ್ ಮಾಸ್ಟರ್ ಅವರು ಸಿನಿಮಾದ ಪ್ರಚಾರಕ್ಕೋಸ್ಕರ ಈ ಪ್ರಕರಣವನ್ನು ಬಳಕೆ ಮಾಡಿಕೊಂಡ್ರು ಎಲ್ಲ ಒಂದು ಕಡೆ. ಇದು ಒಂದು ರೀತಿ ನಿಮ್ಮ ಸಿನಿಮಾಗೆ ಆಕಸ್ಮಿಕವಾಗಿ ಆಗಿದ್ರು ಕೂಡ ನಿಮ್ಗೊಂದು ರೀತಿ ಪಬ್ಲಿಸಿಟಿಯಾಗಿ ಪೂರಕವಾಯಿತು ಅಂತ ಅನ್ಸುತ್ತಾ? ಅಲ್ಲ, ಆದರೆ ಒಳ್ಳೆಯದು. ಯಾಕೆಂದರೆ ನನ್ನ ಸಿನಿಮಾನ ಎಲ್ಲರಿಗೂ ತೋರಿಸಲೇಬೇಕು ಅಂತ ನಾನು ಇರೋನು. ಇದು ಏನಾರು ಅದಕ್ಕೆ ನೆರವಾಯಿತು ಅಂತಂದರೆ ಐ ಆಮ್ ವೆರಿ ಹ್ಯಾಪಿ. ಅದ್ರ ಬಗ್ಗೆ ನನಗೇನು ಸಮಸ್ಯೆ ಇಲ್ಲ. ಆದರೆ ಇದು ಪ್ರಚಾರಕ್ಕೋಸ್ಕರ ಅಥವಾ ಏನದು ಸಿನಿಮಾಗೋಸ್ಕರ ಇದೇನು ಮಾಡ್ಕೊಂಡಿರೋದಲ್ವಲ್ಲ. ಹಿ ಈಸ್ ನಾಟ್ ಪೇಯ್ಡ್ ಹುಡುಗ ಬಂದುಬಿಟ್ಟು ನನಗೆ ಮಸಿ ಬೆಳೆಯಪ್ಪ ಅಂತ ನಾನೇನು ಹೇಳಿಲ್ಲ. ದಟ್ ಈಸ್ ಡಿಫ್ರೆಂಟ್. ಆದರೆ ಸಿನಿಮಾಗೆ ಇದು ಯಾವ ರೀತಿಯಲ್ಲಿ ಸಹಕಾರಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ವೇಳೆ ಆದರೆ ಸಂತೋಷ. ನನ್ನ ವಿರೋಧಿಸುವಂತಹ ಮನಸ್ಥಿತಿಗಳಿಗೂ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದು ನಾನು ಎಂತಹ ಮನಸ್ಥಿತಿ ಉಳ್ಳವನು ಅಂತ. ಈಗ ಟ್ರೇಲರು ಮತ್ತು ಅದೆಲ್ಲ ನೋಡಿದ್ರೆ, ನೀವು ನೋಡಿದ್ರೆ ನಾಸ್ತಿಕರು, ಸೊ ಅಲ್ಲಿ ನಿಮ್ಮ ಪಾತ್ರ ಅದೆಲ್ಲ ನೋಡಿದ್ರೆ ಆ ಪಾತ್ರದ ಧೋರಣೆ, ಆ ಪಾತ್ರದ ಗುಣ ನೋಡಿದ್ರೆ ಆಸ್ತಿಕ ಭಾವನೆ ಕಾಣ್ತಾ ಇದೆ. ಏನದು? ಇದು ನಾನು ದೇವರು ಅದರೊಳಗಡೆ ಆಸ್ತಿಕರಿದ್ದಾರೆ, ಸಿನಿಮಾದಲ್ಲಿ ಆಸ್ತಿಕರಿದ್ದಾರೆ, ಸಿನಿಮಾದಲ್ಲಿ ದೇವರ ಹಾಡಿದೆ, ಅಭಂಗಿದೆ. ನಾನು ವ್ಯಕ್ತಿಗತವಾಗಿ ಅದನ್ನೆಲ್ಲ ಮಾಡದೇ ಇರೋನು ನಿಜ. ಆದರೆ ಆ ಕಥೆಯಲ್ಲಿರುವ ಪಾತ್ರಗಳು ಅದನ್ನೆಲ್ಲ ಮಾಡ್ತವೆ. ನಾನು ಕತೆಗೆ ನಿಷ್ಠನಾಗಿರಬೇಕು. ಮತ್ತು ಇನ್ನೊಂದು, ಇದು ಅವರವರ ಹಕ್ಕು ಮತ್ತು ಅವರವರ ಸ್ವಾತಂತ್ರ್ಯ. ಅವರು ಆಸ್ತಿಕರಾಗಿದ್ದರೆ ಅವರಿಗೆ ದೇವರ ಪರಿಕಲ್ಪನೆ ಇದ್ದು ಅವರು ಭಕ್ತಿ ಪೂಜೆನೆಲ್ಲ ಮಾಡ್ಕೊಳ್ತಾರೆ ಅಂತಾರೆ, ನನಗೇನು ಸಮಸ್ಯೆ, ಅದು ಅವರು ಮಾಡ್ಕೊಳ್ಳಿ. ಆದರೆ ಹೇರಿಕೆಯ ವಿಷಯ ಬಂದಾಗ ನಾವು ಪ್ರತಿಭಟಿಸ್ತೇವೆ ಅಷ್ಟೇ. ಅಲ್ಲ, ನಿಮ್ಮನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಸ್ವಾಮಿ? ಈಗ ಸಾಹಿತ್ಯಕ್ಕೆ ಒಂದು ಮುಖ ನಿಮ್ಮದು, ಸಿನಿಮಾಗೆ ಬಂದರೆ ಇನ್ನೊಂದು ಮುಖ. ಹೌದು, ಸಾಹಿತ್ಯ ಬಂದು ನನ್ನ ಒಂದು ಒಲವು ನಿಲುವು ಧೋರಣೆ, ರಂಗಕರ್ಮಿಯಾಗಿರೋದ್ರಿಂದ ಮುಖವಾಡಗಳು ಅಂದರೆ ಸಾಹಿತ್ಯದ ಮುಖವಾಡದಲ್ಲಿ ಒಂದು ಧೋರಣೆ, ಸಿನಿಮಾದಲ್ಲಿ ಒಂದು ಥರದ ಧೋರಣೆನೋ ಅಥವಾ ಹೇಗೆ ಅಂತ? ಅಲ್ಲ, ಈಗ ಸಿನಿಮಾದಲ್ಲಿ ಆ ಪಾತ್ರಗಳು ಏನನ್ನು ನಿರ್ವಹಿಸಬೇಕೋ ಅದನ್ನು ನಿರ್ವಹಿಸ್ತವೆ. ನಾನು ಸಾಹಿತಿಯಾಗಿ ನನ್ನ ಒಲವು ನಿಲುವು ಧೋರಣೆಗಳನ್ನು ಏನು ಬರಿಬೇಕೋ ಅದನ್ನು ಬರಿತೀನಿ. ಆಮೇಲೆ ಇನ್ನೊಂದು, ದೇವರ ಪರಿಕಲ್ಪನೆಯ ಬಗ್ಗೆ ನನಗೆ ಯಾವ ವಿರೋಧವಿಲ್ಲ. ಆದರೆ ದೇವರನ್ನ ಬಳಸಿಕೊಂಡು ಮಾಡುವಂತಹ ಶೋಷಣೆಗಳ ಬಗ್ಗೆ ನಮ್ಮ ಪ್ರತಿಭಟನೆ. ಸಾಹಿತ್ಯ ಆದರೆ ಬಿಡಿ, ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ, ನಿಮ್ಮ ಬರೆಯುವಂತಹ ಹವ್ಯಾಸ ಇರುತ್ತೆ, ಅದೇ ನೀವು ಬರೆಯುವಂಥದ್ದು. ಈ ಸಿನಿಮಾ ಅಂದರೆ ಅದೊಂದು ರೀತಿ ಬಿಸ್ನೆಸ್ ಬಂದ್ಬಿಡುತ್ತೆ. ಹಾಕಿದ ಬಂಡವಾಳನ ತೆಗಿಬೇಕು ಅಂತೇಳಿ ಏನಾದರೂ ನಿಮ್ಮ ಧೋರಣೆಗಳು ಬದಲಾದ? ಖಂಡಿತ ಇಲ್ಲ. ಅದು ಹೆಂಗೆ, ಅಲ್ಲಿ ಅವನು ಇದರೊಳಗಡೆ ವಿಠಲನ ಅಭಂಗ ಇದೆ, ಭಜನೆಗಳಿದೆ. ಅದು ಖಂಡಿತವಾಗಿ ಅವನು ಅದನ್ನೇ ಹೇಳಬೇಕು. ಅವನು ಇನ್ನೇನು ಬೇರೆ ಹಾಡುಗಳನ್ನ ಹೇಳೋಂಗಿಲ್ಲ. ನಾನು ತೆಗೆದುಕೊಂಡಿರೋದು ಮುಖ್ಯವಾಗಿ ನನಗೆ ಬೇಕಾಗಿರೋದು ಏನು ಅಂತಂದರೆ ಮನುಷ್ಯ ಸಂಬಂಧ. ನೀವು ಒಬ್ಬರಿಗೊಬ್ಬರು ಎದುರಾದಾಗ ಪ್ರೀತಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ದ್ವೇಷಿಸದೇ ಇರುವಷ್ಟರ ಮಟ್ಟಿಗೆ ಮನುಷ್ಯನ ಅನುಸರಿಸ್ಕೊಳ್ಬೇಕು, ಸಹನೆಯಿಂದ ಕಾಣಬೇಕು ಅಂತ ಅನ್ನೋನು. ಪ್ರೀತಿ ಸಂಬಂಧ ಇವುಗಳೇ ಮುಖ್ಯ. ಅವನು ದೇವ್ರ ಮುಖಾಂತರ ತಗೊಳ್ತಾನೋ ಬೇರೆ ಇನ್ಯಾವುದೇ ಮುಖಾಂತರ ತಗೊಳ್ತಾನೋ ಯಾವುದಾದ್ರೂ ಸರಿಯೇ. ಈ ವಿಷಯಗಳು ಸಿನಿಮಾದಲ್ಲಿ ಕೂಡ, ಈ ಮರಳಿ ಮನೆಗೆ ಸಿನಿಮಾದಲ್ಲಿಯೂ ಕೂಡ ಮನುಷ್ಯ ಸಂಬಂಧದ ಬಗ್ಗೆನೇ ಮಾತು. ಅವರು ಒಪ್ಪುತ್ತಾರೆ, ಅವರು ಆರಾಧಿಸ್ತಾರೆ, ಅವರು ಆ ಕೆಲಸವನ್ನು ಮಾಡಬೇಕಾದ್ರೆ ನಾನು ಆ ಅವರಿಂದ ಕಲಿಸಿಕೊಳ್ಳೋಕ್ಕೆ ನನಗೆ ಯಾವ ಅಧಿಕಾರ ಹಕ್ಕೂ ಇರೋದಿಲ್ಲ. ಎಸ್, ಈಗ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಈಗ ಈ ಮಸಿ ಬಳಿದ ಪ್ರಕರಣವನ್ನು ಕುರಿತು, ಪ್ರಕರಣದ ಹಿನ್ನೆಲೆ, ಮತ್ತು ಈಗ ನಿಮ್ಮ ಸಿನಿಮಾ ತಯಾರಿ ಆಗ್ತಾ ಇದೆ ಬಿಡುಗಡೆಗೆ. ಸೊ ಈ ಮಸಿ ಬಳಿದ ಪ್ರಕರಣವನ್ನು ಇಟ್ಟುಕೊಂಡು ಮತ್ತು ನಿಮ್ಮ ಸಿನಿಮಾ ಬಿಡುಗಡೆ, ಈ ಎರಡು ವಿಷಯಗಳ ಬಗ್ಗೆ ನಮ್ಮ ಮಯೂರ ವಾಹಿನಿಯ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮಸಿ ಬಳಿದ ಪ್ರಕರಣ
ನೀವು ಹೇಳ್ದಂಗೆ ಆಗಲೇ ಸಾಂಕೇತಿಕವಾಗಿ ಅವ್ರದ್ದು ಒಂದು ಪ್ರತಿಭಟನೆ ಅಂತ. ಆದರೆ ಇಂತಹ ಪ್ರತಿಭಟನೆ ಅನ್ನುವುದು ಪ್ರತಿಭಟಿಸುವುದು, ಎದುರಾಗಿ ಎದುರುಮುಖವಾಗಿ ನಿಂತು ನಾವು ನಮ್ಮ ಪ್ರತಿಭಟನೆಯನ್ನು, ಘೋಷಣೆಗಳನ್ನು ಕೂಗುವುದು, ಇವೆಲ್ಲವೂ ಪ್ರತಿಭಟನೆಗಳೇ. ಹಲ್ಲೆ ಮಾಡಿ, ದಾಳಿ ಮಾಡಿ ಓಡಿ ಹೋಗುವುದು ಪ್ರತಿಭಟನೆಯಲ್ಲ, ಅದು ಹಲ್ಲೆ, ಅದು ದಾಳಿ. ಅದು ಹಾಗಾಗಿ ಎಷ್ಟು ಪ್ರತಿರೋಧಗಳು ಏನೇ ಇದ್ದರೂ ಕೂಡ ಒಡ್ಡಿ, ಆದರೆ ಅದು ವೈಚಾರಿಕವಾಗಿರಲಿ ಮತ್ತು ಆರೋಗ್ಯಕರವಾಗಿರಲಿ. ಪ್ರತಿಭಟನೆ ಘೋಷಣೆಗಳು ಕೂಗೋದ್ರಲ್ಲಿ ಕೂಡ ಅನಾರೋಗ್ಯ ಅಲ್ಲ, ಆದರೆ ಅದನ್ನು ಸರಿಯಾಗಿ ಮಾಡಲಿ ಅಂತ ಅನ್ನೋದು. ಇನ್ನು ಮರಳಿ ಮನೆಗೆ ಸಿನಿಮಾ ವಿಷಯದಲ್ಲಿ ಬಂತು ಅಂತಂದರೆ ಸಂಬಂಧಗಳ ಗಾಢತೆಯನ್ನು, ಕೌಟುಂಬಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಸಿನಿಮಾ. ಹಾಗಾಗಿ ಈ ಸಿನಿಮಾದಲ್ಲಿ ಬರುವಂತಹ ಪ್ರೀತಿ, ಸಂಬಂಧ ಮತ್ತು ಕೌಟುಂಬಿಕ ಮೌಲ್ಯಗಳನ್ನು ಅದನ್ನು ಹಂಚಿಕೊಳ್ಳಿ, ಅದನ್ನು ಹರಡಿ ಅಂತ ನಾನು ಹೇಳ್ತೀನಿ. ಎಸ್ ಯೋಗೀಶ್ ಮಾಸ್ಟರ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವಿಚಾರಧಾರೆಗಳನ್ನು ಮುಕ್ತವಾಗಿ ಹಂಚ್ಕೊಂಡಿದ್ದೀರಿ. ಸೊ ನಿಮ್ಮ ಈ ವಿಚಾರಧಾರೆಗಳು ಹೀಗೆ ಮುಂದುವರಿಯಲಿ, ನಿಮಗೆ ಶುಭವಾಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಈ ಕಾರ್ಯಕ್ರಮದ ವಿಶೇಷ. ಖಾರ ಪ್ರಶ್ನೆ ನೇರ ಉತ್ತರ, ಇದು ಮಂಥನ.